ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC ಜಿಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಸೊ ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತಾ ಇದ್ವಿ. ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಟೈಮ್ ಆ್ಯಂಡ್ ವರ್ಕ್. ಆಲ್ರೆಡಿ ಸಾಕಷ್ಟು ಬಾರಿ ಈ ಒಂದು ಚಾಪ್ಟರ್ ಮೇಲೆ ಕ್ಲಾಸ್ನ ಮಾಡಿದ್ವಿ. ಅದರ ಪರ್ಟಿಕ್ಯುಲರ್ ಆಗಿ SSC ಜಿಡಿ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ಅಂದ್ರೆ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ SSC ಜಿಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಾಕ್ರಮ್ ಬ್ಯಾಚ್ನ ಸೆಕೆಂಡ್ ಬ್ಯಾಚ್ ಸೆಪ್ಟೆಂಬರ್ 10 ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಯಾರಾದರೂ SSC ಜಿಡಿ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಮ್ ತಯಾರು ಮಾಡ್ತಿದ್ರೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಬಹುದು, ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ಟೈಮ್ ಆ್ಯಂಡ್ ವರ್ಕ್ ಒಳಗೆ. ಸೊ ಇವೆಲ್ಲ ಬೇಸಿಕ್ ಕ್ವಶನ್ಸ್. ಇದು ಮುಗಿದ ನಂತರ ಫೌಂಡೇಶನ್ ಬ್ಯಾಚ್ ಮುಗಿದ ನಂತರ ಅಂದ್ರೆ ಇವಾಗ ನೆಕ್ಸ್ಟ್ ಒಂದು 10 ಕ್ವಶನ್ ಆದ ನಂತರ ಸೊ ನೋಡೋಣ ಯಾವ ರೀತಿ ಕ್ವಶನ್ಸ್ ಬರ್ತಿರ್ತಾವಂತ. ಸೊ ಎಕ್ಸಾಮ್ ಒಳಗೆ ಕ್ವಶನ್ಸ್ ಕನ್ನಡದಾಗೂ ಇರ್ತಾವ, ನೆಕ್ಸ್ಟ್ ಇಂಗ್ಲೀಷ್ ಒಳಗೂ ಇರ್ತಾವ. ಸೊ ನಿಮ್ಗೆ ಯಾವ್ದು ಬೇಕು ಆ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಕ್ಸಾಮ್ ಬರೀಬೋದು. ಸೊ ಮೊದಲನೇ ಕ್ವಶನ್ ಯಾವ ರೀತಿ ಬರ್ತದ ಅಂತ ನೋಡ್ಬೋದು. ಏನದಪ್ಪ ಕ್ವಶನ್ ಒಳಗ ಏನದ ನೋಡ್ರಿ, 20 ಜನರು ಏನ್ರಿ 20 ಜನರು ಒಂದು ಕೆಲಸವನ್ನ 45 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ 18 ಜನರು ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವ ಅಂತ ಕ್ವಶನ್ ಅದ. ಸೊ ಈ ಒಂದು ಕ್ವಶನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, ಇದಕ್ಕೆ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್ನ ನೆನಪಿಟ್ಕೋಬೇಕು ನೋಡೋಣ. ಸೊ ಮೊದಲ ಬೇಸಿಕ್ ಕಾನ್ಸೆಪ್ಟ್ನ ತಿಳಿಸ್ಕೊಡ್ತೀನಿ ಒಂದು ಫಾರ್ಮುಲಾ ಮೆಥಡ್ ಮೇಲೆ. ಆ ನಂತರ ಇದಕ್ಕೊಂದು ಟ್ರಿಕ್ಸ್ ಕೂಡ ಹೇಳ್ತೀನಿ. ಏನದಪ್ಪ ಅಂದ್ರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಈ ಕಾನ್ಸೆಪ್ಟ್ ಒಳಗೆ. ಜನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೆಲಸ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ರೀ ದಿನ ಕೊಟ್ಟಿದ್ದಾರೆ. ಜನ ಕೆಲಸ ದಿನ. ವಾಯ್ಸ್ ಕ್ಲಿಯರ್ ಆಗಿದೆನೋ ಇಲ್ಲನೋ ಅಥವಾ ನಾ ಬರಿತಕ್ಕಂಥ ಅಕ್ಷರ ನಿಮ್ಗೆ ಕಾಣಿಸ್ತಾ ಇದೆನೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಎಲ್ಲನೂ ಕ್ಲಿಯರ್ ಇತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಸೊ ಎಷ್ಟು ಜನ ಕೊಟ್ಟಿದ್ದಾರೆ ರೀ 20 ಜನರು. ಎಷ್ಟು ಜನ ರೀ 20 ಜನರು ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ 45 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಏನ್ರಿ ಕ್ವಶನ್ ಒಳಗೆ ಏನು ಕೊಟ್ಟಿದ್ದಂದ್ರೆ 20 ಜನರು ಒಂದು ಕೆಲಸವನ್ನ 45 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಎಷ್ಟು ಜನ ಅದಾರಿ 20 ಜನ ಆದರು. ಯಾವುದೋ ಒಂದು ಕೆಲಸವನ್ನ ಏನ್ ಮಾಡತ್ತಾರೆ 45 ದಿನದಾಗ ಪೂರ್ಣಗೊಳಿಸಿದ್ರೆ ಹಾಗಾದ್ರೆ 18 ಜನರು ಅದೇ ಕೆಲಸ ಅಂದ್ರೆ ಏನ್ರಿ 20 ಜನ ಯಾವ ಕೆಲಸ ಮಾಡತ್ತಾರಲ್ಲ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರಂತ ಕೇಳಿದಾರೆ. ಸೊ ಈ ರೀತಿ ಬಂದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಈ ರೀತಿಯಾಗಿ ಫೀ ಹಾಕೋಬೇಕು. ಫೀ ಹಾಕಿದ ನಂತರ ಈ ರೀತಿಯಾಗಿ ಫೀ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಫೀನ ಯಾವ ತರ ಹಾಕ್ಬೇಕಂದ್ರೆ ಈ ರೀತಿ ಹಾಕ್ಬೇಕು. ಈಗ ಏನ್ ಮಾಡಿದ್ವಿ ನಾವು 2 ಫೀನ ಹಾಕಿದ್ವಿ. ಒಂದು ಫೀ ಸೀದಾ ಬರ್ದಿದ್ವಿ, ಇನ್ನೊಂದು ಫೀ ಉಲ್ಟಾ ಬರ್ದಿದ್ವಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಜೊತೆ ಯಾವ ಟರ್ಮ್ ಅದಾವ ನೋಡ್ಬೇಕು. ಎಕ್ಸ್ ಜೊತೆ ಯಾವ ಟರ್ಮ್ ಅದಾವ್ರಿ, ಎಕ್ಸ್ ಜೊತೆ ನೋಡಿದಾಗ 1 ಐತಿ, ನೆಕ್ಸ್ಟ್ ಯಾವ್ದೈತಿ 18 ಐತಿ. ಸೊ 18ನ್ನ ಕೆಳಗೆ ಬರ್ಕೋಬೇಕು. 1 ಬರೆದ್ರು ಅಷ್ಟ ಬಿಟ್ರು ಅಷ್ಟ. 1ರ ಬದ್ಲಿ ಯಾವ್ದಾದ್ರು 2 3 ಬಂದಿತ್ತಂದ್ರೆ ಇಂಟು ಹಾಕಿ ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಎಕ್ಸ್ ಬಿಟ್ಟು ಯಾವ್ದಾವ್ರಿ 20 ಮತ್ತು 45. 20 ಮತ್ತು 45. ಸೊ ಈಗ ಇವ ಯಾವ ಸಂಖ್ಯೆಯಿಂದ ಕಡ್ತ ಹೋಗ್ತಾವ್ ನೋಡ್ಬೇಕು. ಕಡ್ತ ಯಾವ್ದ್ರಿಂದ ಹೋಗ್ತೈತಿ ಈ 18 ಮತ್ತು 45 ಯಾವ ಮಗ್ಗಿ ಒಳಗದಾವ ಅಂದ್ರೆ 9ರ ಮಗ್ಗಿ ಒಳಗದಾವ. 9 2 18, 9 5 ಎಷ್ಟ್ರಿ 45. 9 2 18, 9 5 ಎಷ್ಟ್ರಿ 45. ನೆಕ್ಸ್ಟ್ 2 1 2 10 20. ನೆಕ್ಸ್ಟ್ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ, ಅವಾಗ 10 5 ಎಷ್ಟಾಗ್ತದೆ ರೀ 50. 15 ಎಷ್ಟಾಗ್ತದೆ ರೀ 50. ಸೊ ಇನ್ನು ನಮ್ಮ ಮಂದಿಗೋಸ್ಕರ ಅಂದ್ರೆ 10th ಮುಗಿಸಿ ಸಾಕಷ್ಟು ಜನ ಎಜುಕೇಶನ್ನ ಗ್ಯಾಪ್ ಮಾಡಿರ್ತಾರೆ. ಅವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಒಂದು ಫೀ ಇದಾಗಬೇಕು, ಇನ್ನೊಂದು ಫೀ ಉಲ್ಟಾ ಹಾಕಬೇಕು. ಸರ್ ನಮಗೆ ತಿಳಿದಿಲ್ರಿ, ಸೊ ಟ್ರಿಕ್ಸ್ ಹೇಳ್ರಿ. ಸೊ ಅವ್ರಿಗಾಗಿ ಕೂಡ ಒಂದು ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಹೇಳೋಣ. ಏನದ ರೀ ಫಸ್ಟ್ ಯಾವ ಸಂಖ್ಯೆ ಕೊಟ್ಟಿದ್ದಾರೋ 20 ಕೊಟ್ಟಾರು ಬರ್ಕೋರಿ. ನೆಕ್ಸ್ಟ್ ಯಾವ್ದು ಕೊಟ್ಟಾರು 45 ಕೊಟ್ಟಾರ ಬರ್ಕೋರಿ. ನೆಕ್ಸ್ಟ್ ಯಾವ್ದು ಕೊಟ್ಟಾರಿ 18 ಕೊಟ್ಟಾರ ಬರ್ಕೋರಿ. ಇಷ್ಟ ಮೊದಲನೇ ಸಂಖ್ಯೆ ಏನು ಕೊಟ್ರಿ 20 ಬರ್ಕೊಂಡ್ರಿ. ನೆಕ್ಸ್ಟ್ ಸಂಖ್ಯೆ ಏನು ಬಂದಿತ್ತು ಕ್ವಶನ್ ಒಳಗೆ 45 ಬರ್ಕೊಂಡ್ರಿ. ನೆಕ್ಸ್ಟ್ ಯಾವ್ದು ಬಂದಿತ್ತು 18 ಬಂದಿತ್ತು ಬರ್ಕೊಂಡ್ರಿ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಮೊದಲನೇ 2 ಸಂಖ್ಯೆಗಳನ್ನ ಗುಣಿಸ್ಬೇಕು. ಲಾಸ್ಟ್ ಸಂಖ್ಯೆನ ಏನ್ ಮಾಡ್ಬೇಕಂದ್ರೆ ಭಾಗಿಸ್ಬೇಕು. ಏನ್ ಮಾಡ್ಬೇಕ್ರಿ ಭಾಗಿಸ್ಬೇಕು. ಯಾವ ಸಂಖ್ಯೆಯಿಂದ ಕಡ್ತ ಹೋಗ್ತಾವ್ ನೋಡ್ರಿ ಸೇಮ್ ಇದೇ ಹೆಂಗ್ ಕಡ್ತಾ ಹೊಡೋದಿಲ್ಲ ಹಂಗ. ಈ 18 ಮತ್ತು 45 ಮ್ಯಾಗಿನ 45 ಕೆಳಗಿನ 18 ಯಾವ ಮಗ್ಗಿ ಒಳಗದಾವ್ರಿ 9ರ ಮಗ್ಗಿ ಒಳಗದಾವ. 9 2 18, 9 5 45. ನೆಕ್ಸ್ಟ್ ಇಲ್ಲಿ 2 ಉಳಿತು, ಇಲ್ಲಿ 20 ಉಳಿತು, ಇಲ್ಲಿ 5 ಉಳಿತು. 2ರ ಮಗ್ಗಿ ಒಳಗೆ 20 ಐತಿ,
2 ಒಂದ್ಲೆ 2 ಹತ್ಲೆ 10 ಎಷ್ಟ್ರಿ 50. ಈ ರೀತಿಯಾಗಿ ಕೂಡ ನಾವು ಬಿಡಿಸ್ಬೋದು. ಸೊ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಅದ, ನೋಡೋಣ ಅದನ್ನ ಹೆಂಗ್ ಬಿಡಿಸ್ಬೇಕು. ಏನದ ರೀ? ಸೊ ಟ್ರಿಕ್ಸ್ ಯೂಸ್ ಮಾಡಿ ಬಿಡಿಸ್ಬಿಡೋಣ ಒಂದ್ಸಲ. ಇವಾಗ ನಮಗೆ ಆಲ್ರೆಡಿ ಟ್ರಿಕ್ಸ್ ಗೊತ್ತಾಗಿದೆ. ಸೊ ಮೊದಲನೇ ಸಂಖ್ಯೆ ಎಷ್ಟದ ರೀ? 15. ಎರಡನೇ ಸಂಖ್ಯೆ ಎಷ್ಟದ ರೀ? 72. ನೆಕ್ಸ್ಟ್ ಸಂಖ್ಯೆ ಎಷ್ಟದ ರೀ? 24. ನಿಮ್ಗೆ ಆಲ್ರೆಡಿ ಗುರ್ತದ. ಸೊ ಮೊದಲ 2 ಸಂಖ್ಯೆಗಳನ್ನ ಗುಣಿಸ್ಬೇಕು, ಲಾಸ್ಟ್ ಸಂಖ್ಯೆನ ಏನ್ ಮಾಡ್ಬೇಕು? ನಾವೀಗ ಭಾಗಿಸ್ಬೇಕು. ಏನ್ ಮಾಡ್ಬೇಕ್ರಿ? ಭಾಗಿಸ್ಬೇಕು. ಭಾಗಿಸ್ಬೇಕಾದ್ರೆ ಎಲ್ಲಾ ಸಂಖ್ಯೆಗಳು ದೊಡ್ಡದು, ಎಲ್ಲಾ ಸಂಖ್ಯೆಗಳಿಂದವ್ರಿ ದೊಡ್ಡದು. ಸೊ ನಾವಿಲ್ಲಿ ಒಂದು ಟ್ರಿಕ್ಸ್ ಯೂಸ್ ಮಾಡೋಣ. ಸೊ ಬಿಡಿ ಸ್ಥಾನದಾಗ ಏನಾದ್ರೂ ಸಮಸಂಖ್ಯೆಗಳಿದ್ದು ಅಂದ್ರ ಏನ್ರಿ? ಬಿಡಿ ಸ್ಥಾನದಲ್ಲಿ ಏನಾದ್ರೂ ಸಮಸಂಖ್ಯೆಗಳಿದ್ದು ಅಂದ್ರ ಆ ಎಲ್ಲಾ ಸಂಖ್ಯೆಗಳು ಯಾವ ಮಗ್ಗಿಯಿಂದ ಕಡ್ತ ಹೋಗ್ತಾವ ಅಂದ್ರ 2ರ ಮಗ್ಗಿಯಿಂದ. ಸೊ ನೀವು ಸಿಂಪಲ್ ಆಗಿ ನೆನಪಿಟ್ಕೋರಿ, 2ರ ಒಂದು ಬಾಧ್ಯತೆಯ ನಿಯಮ ಏನಪ್ಪಾ ಅಂದ್ರ ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆಗಳಿದ್ರ ಏನ್ರಿ? 0 ಅಥವಾ ಸಮಸಂಖ್ಯೆಗಳಿದ್ದು ಅಂದ್ರ ಆ ಎಲ್ಲಾ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾವ. ಸೊ ಇದನ್ನ ಕಡ್ತಾ ಹೆಂಗ್ ಹೊಡಿದು? 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 ಎರಡ್ಲೆ. ನೆಕ್ಸ್ಟ್ ನೋಡ್ರಿ 2 ಮೂರ್ಲೆ 6, 1 ಉಳಿತು. 1 ಬರೆದ್ರೆ ಎಷ್ಟಾಯ್ತ್ರಿ? 12 ಆಯ್ತು. ಅಂದ್ರೆ 2ರ ಮಗ್ಗಿಯೊಳಗೆ 12 ಐತಿ. 2 ಆರ್ಲೆ 12. ಈಗೂ ಕೂಡ ಮತ್ತೆ ಯಾವ ಬಂದವ್ರಿ? ಸಮಸಂಖ್ಯೆ ಬಂದವ. ಎಂಥ ಸಂಖ್ಯೆ ಬಂದವು? ಸಮಸಂಖ್ಯೆ ಬಂದವು. ಯಾವ ಸ್ಥಾನದಲ್ಲಿ? ಬಿಡಿ ಸ್ಥಾನದಲ್ಲಿ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ದು ಅಂದ್ರೆ ಯಾವ ಮಗ್ಗಿಯಿಂದ ಕಡ್ತ ಹೋಗ್ತೈತಿ? 2ರ ಮಗ್ಗಿಯಿಂದ ಕಡ್ತ ಹೋಗ್ತೈತಿ. ಹೊಡಿ ನಾವು ಎಷ್ಟಲೇ ರೀ? 2 ಆರ್ಲೆ 12, 2 ಒಂದ್ಲೆ 1 ಉಳಿತು. ಎಷ್ಟಾಯ್ತು ಇವಾಗ? 16 ಆಯ್ತು. 16 ಅಂದ್ರೆ 2 ಎಂಟ್ಲೆ 16. ನೆಕ್ಸ್ಟ್ ಯಾವ ಮಗ್ಗಿಲೆ ಕಡ್ತ ಹೋಗ್ತದ? 6 ಒಂದ್ಲೆ 6, ಮೂರ್ಲೆ ಎಷ್ಟ್ರಿ? 18. ಇಲ್ಲಿ ಲಾಸ್ಟ್ 1 ಬಂತು. ಈ ಕಡ್ತ ಹೊಡ್ಯಕ್ಕೇನು ಆಪ್ಷನ್ ಇರೋದಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಗುಣಾಕಾರ ಚಿಹ್ನೆ ಅದ. 15 ಮೂರ್ಲೆ ಎಷ್ಟ್ರಿ? 45. ಸೊ ಟೈಪ್ ಮಿಸ್ಟೇಕ್ ಆಗಿದೆ. 15 ಮೂರ್ಲೆ ಎಷ್ಟ್ರಿ? 45. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಸೊ ಇದು ಆನ್ಸರ್ ಬಿಡಿಸೋದು ನಿಮಗೆ ತಿಳಿದಿತ್ತಂದ್ರೆ 1 ಸೆಕೆಂಡ್ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಪ್ಯಾಟರ್ನ್ ಒಳಗಿರ್ತಕ್ಕಂಥ ಕ್ವಶನ್ ಇಲ್ಲಿ ಕೂಡ ಅದಾದ್ರೆ 18 ಜನರು ಒಂದು ಕೆಲಸವನ್ನ 48 ದಿನಗಳಲ್ಲಿ ಪೂರ್ಣಗೊಳಿಸುವರು ಅಥವಾ ಗೊಳಿಸುತ್ತಾರೆ. ಒಂದು ವೇಳೆ ಅದೇ ಕೆಲಸವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದರೆ. ಸೊ ಮೊದಲನೇ ಸಂಖ್ಯೆ ಏನದರಿ? 18 ಅದ. ನೆಕ್ಸ್ಟ್ ಎರಡನೇ ಸಂಖ್ಯೆ ಏನದರಿ? 48 ಅದ. ಲಾಸ್ಟ್ ಸಂಖ್ಯೆ ಏನದರಿ? 12 ಅದ. ಸೊ ನಿಮ್ಗೆಲ್ಲ ಗುರ್ತಾಗೈತಿ. ಮೊದಲ 2 ಸಂಖ್ಯೆ ಗುಣಿಸ್ಬೇಕು, ಲಾಸ್ಟ್ ಸಂಖ್ಯೆನ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಸೊ ಇವಾಗ ಭಾಗಾಕಾರ ಮಾಡ್ಬೇಕಂದ್ರೂ ನಿಮ್ಗೆ ಗುರ್ತಾಗಿದೆ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆಗಳಿದ್ದು ಅಂದ್ರೆ ಯಾವ ಮಗ್ಗಿಲೆ ಕಡ್ತ ಹೋಗ್ತಾವ್ರಿ? 2ರ ಮಗ್ಗಿಂದ ಕಡ್ತ ಹೋಗ್ತಾವ. ಸೊ ಕಡ್ತಾ ಹೊಡೆದ್ ಬಿಡೋಣ, ಲೇಟ್ ಮಾಡೋದು ಬೇಡ. 2 ಆರ್ಲೆ 12, 2 ಒಂಬತ್ಲೆ 18. 2 ಆರ್ಲೆ 12, 2 ಒಂಬತ್ಲೆ 18. ನೆಕ್ಸ್ಟ್ ಇಲ್ಲೂ ಕೂಡ ಸಮಸಂಖ್ಯೆ ಅದ. 6 ಅನ್ನೋದೇನ್ರಿ? ಸಮಸಂಖ್ಯೆ. 8 ಅನ್ನೋದು ಕೂಡ ಏನ್ರಿ? ಸಮಸಂಖ್ಯೆ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ರೆ ಯಾವ ಮಗ್ಗಿಲೆ ಕಡ್ತ ಹೋಗ್ತದ್ರಿ? 2ರ ಮಗ್ಗಿಲೆ. ಸೊ 2 ಮೂರ್ಲೆ 6, 2 ಎರಡ್ಲೆ 4, 2 ನಾಲ್ಕಲೆ 8. ಸೊ 3 ಮತ್ತು 24 ಯಾವ ಮಗ್ಗಿ ಒಳಗ ಅಂದ್ರೆ 3 ಮಗ್ಗಿ ಒಳಗ. 3 ಒಂದ್ಲೆ 3 ಎಂಟ್ಲೆ 24. 3 ಎಂಟ್ಲೆ ಎಷ್ಟ್ರಿ? 24. ಸೊ ನಿಮಗೆ ಹಿಂಗ್ ಬೇಡ ಆಗಿತ್ತಂದ್ರೆ ಹಿಂಗೂ ಕಡ್ತಾ ಹೊಡಿಬೋದು. 3 ಒಂದ್ಲೆ 3, ಮೂರ್ಲೆ 9. ಎಷ್ಟು ಉಳಿತ್ರಿ ಈಗ? 3 × 24. ಸೊ ಈಗ ನೀವೇನ್ ಮಾಡ್ಬೋದು ಅಂದ್ರೆ ಈ 3ಅನ್ನ ಒಮ್ಮೆ 4ಕ್ಕೆ ಗುಣಿಸ್ಬೇಕು, ಒಮ್ಮೆ 2ಕ್ಕೆ ಗುಣಿಸ್ಬೇಕು. 3 ನಾಲ್ಕಲೆ ಎಷ್ಟ್ರಿ? 12. ಎಷ್ಟು ಉಳಿತು? 1 ಉಳಿತು. 3 ಎರಡ್ಲೆ 6 + 1 ಎಷ್ಟ್ರಿ? 7. 72 ದಿನ. ಎಷ್ಟ್ರಿ? 72 ಜನರ ಅವಶ್ಯಕತೆ ಅದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? ಸೊ ಇವಾಗ ನಮಗೆಲ್ಲ ಕಾನ್ಸೆಪ್ಟ್ ತಿಳಿದಿದೆ. ಜನ, ಕೆಲಸ, ದಿನ. ಜನ, ಕೆಲಸ, ದಿನ ತಿಳಿದಿದೆ. ಸೊ ಶಾರ್ಟ್ಕಟ್ ಯೂಸ್ ಮಾಡಿ ಬಿಡಿಸ್ಕೋತ ಹೋಗೋಣ. 10 ಜನರು ಒಂದು ಗೋಡೆಯನ್ನ ಎಷ್ಟ್ರಿ? 10 ಜನರು ಒಂದು ಗೋಡೆಯನ್ನ 8 ದಿನದಲ್ಲಿ ಕಟ್ತಾರೋ. ಎಷ್ಟು ದಿನದಲ್ರಿ? 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಒಂದು ವೇಳೆ ಅದೇ ಗೋಡೆಯನ್ನ ಅರ್ಧ ದಿನದಲ್ಲಿ ಪೂರ್ಣಗೊಳಿಸಬೇಕಾದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ? ಸೊ ಇಲ್ಲಿ ಟ್ರಿಕ್ಸು ಹೇಳ್ತೀನಿ. ಸೊ ಕಾನ್ಸೆಪ್ಟು ಕ್ಲಿಯರ್ ಮಾಡೋಣ. ಸೊ ನಿಮಗೆಲ್ಲ ಗುರ್ತಿತ್ತು ಫಾರ್ಮುಲಾ: ಜನ, ಕೆಲಸ, ದಿನ. ಜನ, ಕೆಲಸ, ದಿನ. ಎಷ್ಟು ಜನರ್ರಿ? 10 ಜನರು. ಏನ್ ಮಾಡತ್ತಾರೆ ಅವ್ರ ಕೆಲಸ? ಗೋಡೆಯನ್ನ ಕಟ್ಟುವಂತ ಒಂದು ಕೆಲಸ ಮಾಡತ್ತಾರೆ. ಏನ್ ಮಾಡತ್ತಾರೆ ಕೆಲಸ? ಗೋಡೆಯನ್ನ ಕಟ್ಟುವಂತ ಒಂದು ಕೆಲಸ ಮಾಡತ್ತಾರ. ಸೊ ಒಂದು ಗೋಡೆಯನ್ನ ಕಟ್ಟತ್ತಾರ. ಎಷ್ಟು ದಿನದ ಕಟ್ಟತ್ತಾರ್ರಿ?
8 ದಿನಗಳಲ್ಲಿ ಕಟ್ಟತ್ತಾರ. ಎಷ್ಟು? 8 ದಿನಗಳಲ್ಲಿ ಕಟ್ಟತ್ತಾರ. ಒಂದು ವೇಳೆ ಅದೇ ಗೋಡೆಯನ್ನ ಅರ್ಧ ದಿನದಲ್ಲಿ ಕಟ್ಟಬೇಕಾಗಿತ್ತು, ಅವ್ರಿಗೆ ಅರ್ಜೆಂಟ್ ಐತಿ. ಇವಾಗ 8 ದಿನ ವೇಟ್ ಮಾಡುವಷ್ಟು ಟೈಮ್ ಇಲ್ಲ, ಅರ್ಧ ದಿನದ ಕಟ್ಬೇಕಾರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳ್ಯಾರ. ಕ್ವಶನ್ನ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ರಿಪೀಟ್ ಮಾಡ್ತೀನಿ. 10 ಜನರು ಒಂದು ಗೋಡೆಯನ್ನ 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇವಾಗ ಏನಾಗೈತಿ, ಅವ್ರದ್ದು ಕೆಲಸ ಸ್ಪೀಡ್ ಆಗ್ಬೇಕಾಗೈತಿ. ಎಷ್ಟು? ಬರೀ ಅರ್ಧ ದಿನದ ಗೋಡೆಯನ್ನ ನಿರ್ಮಿಸಬೇಕು. ಇದಕ್ಕೆ ಅರ್ಧ ಅಂತೀವಿ ಇಲ್ಲ, 1/2 ಅಂದ್ರೆ ಎಷ್ಟ್ರಿ? ಅರ್ಧ ದಿನದಲ್ಲಿ ಅದೇ ಗೋಡೆಯನ್ನ ಕಟ್ಬೇಕಾರೆ ಎಷ್ಟು ಜನರ ಅವಶ್ಯಕತೆ ಐತಿ ಅಂತ ಕೇಳ್ಯಾರು. ನಿಮಗೆಲ್ಲ ಗುರ್ತೈತಿ. ಒಂದು ವಿ ಸಿದ್ಧ ಹಾಕ್ಬೇಕು, ಇನ್ನೊಂದು ವಿನ ಉಲ್ಟಾ ಹಾಕ್ಬೇಕು. ಸೊ ಉಲ್ಟಾ ಹಾಕಿದಾಗ ಎಕ್ಸ್ ಜೊತೆ ಯಾವ ಟರ್ಮ್ ಬರ್ತ್ರಿ? 1 2 ಅಂಶ. ಸೊ 1 2 ಅಂಶನ ಹಿಂಗೆ ಬರೀತೀರಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಟರ್ಮ್ಗಳು ಯಾವ್ಯಾವಪ್ಪ? ಈಗ 10 × 8. ಸೊ 2 ಅನ್ನೋದು ಭಾಗಾಕಾರ ಐತಿ, ಕಡ್ತಾ ಹೊಡ್ಯಾಕ್ ಬರೋದಿಲ್ಲ. 2 ಅನ್ನೋದು ಭಾಗಾಕಾರ ಇತ್ತಂದ್ರೆ ಮೇಲ್ ಹೋದ್ರೆ ಏನಾಕೈತಿ? ಗುಣಾಕಾರ ಆಗ್ತೈತಿ. ಏನಾಗ್ತೈತ್ರಿ? ಗುಣಾಕಾರ. ಸೊ ಇಲ್ಲಿ ಏನು ಉಳಿತು? ಈಗ 1 ಉಳಿತು. 1 ಉಳಿತು ಅಂದ್ರೆ ಅದನ್ನ ಕಡ್ತಾ ಹೊಡ್ಯಾಕ್ ಬರೋದಿಲ್ಲ, ಅದನ್ನ ಹಂಗ ಬಿಡ್ತೀವಿ. ನಿಮಗೆಲ್ಲ ಗುರ್ತೈತಿ. 8 2 ಎಷ್ಟ್ರಿ? 16. 16 10 ಎಷ್ಟ್ರಿ? 160 ಜನರ ಅವಶ್ಯಕತೆ ಇದೆ. ನಿಮಗೆಲ್ಲ ಗುರ್ತೈತಿ. ನಾವು ಎಕ್ಸ್ ಇಲ್ಲೇ ಯಾಕೆ ಬರ್ದು ಅಂದ್ರೆ ಜನ ಕಂಡು ಹಿಡಿ ಅಂದರು, ಅದಕ್ಕೆ ಅಲ್ಲಿ ಎಕ್ಸ್ ಬರ್ತೀವಿ. ಅವ್ರು ಏನಾರೇ ದಿನ ಕಂಡು ಹಿಡಿ ಅಂದ್ರೆ ಅಲ್ಲಿ ಎಕ್ಸ್ ಬರಿತೀವಿ. ಏನು ಕಂಡು ಹಿಡಿ ಅಂದಿರ್ತಾನಲ್ಲ ಅಲ್ಲಿ ಏನು ಬರಿಬೇಕು? ನಾವು ಎಕ್ಸ್ ಬರಿಬೇಕು. ಏನು ಕಂಡು ಹಿಡಿ ಅಂದಿರ್ತಾನಲ್ಲ ಅಲ್ಲಿ ಏನು ಬರಿಬೇಕು? ಎಕ್ಸ್ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ. ಸೊ ಒಂದ್ಸಲ ಕ್ವಶನ್ ಓದಿ ಟ್ರೈ ಮಾಡ್ರಿ. ನಾನು ಸ್ವಲ್ಪ ನೀರು ಕುಡಿತೀನಿ. ಓಕೆ, ಏನದ ನೋಡ್ರಿ ಕ್ವಶನ್. 45 ಜನರು. ಎಷ್ಟು ಜನರಿ? 45 ಜನರು ಒಂದು ಕೆಲಸವನ್ನ ಪ್ರತಿದಿನ 12 ಗಂಟೆಯಂತೆ ಕೆಲಸ ಮಾಡಿ ಆ ಕೆಲಸವನ್ನ 30 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ 60 ಜನರು ಅದೇ ಕೆಲಸವನ್ನ ಪ್ರತಿದಿನ 10 ಗಂಟೆ ಕೆಲಸ ಮಾಡಿದರೆ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು? ಸೊ ನಿಮಗೆಲ್ಲ ಗುರ್ತೈತಿ ಕಾನ್ಸೆಪ್ಟ್. ಜನ, ಕೆಲಸ, ದಿನ ಇಷ್ಟ ಕೊಟ್ಟಿದ್ದಾನು. ಈ ಕ್ವಶನ್ ಒಳಗೆ ಕೊಟ್ಟಿದ್ದೇನ್ರಿ? ಜನ ಕೊಟ್ಟಿದ್ದಾನು. ನೆಕ್ಸ್ಟ್ ಒಂದು ಕೆಲಸ ಕೊಟ್ಟಿದ್ದಾನು. ನೆಕ್ಸ್ಟ್ ಏನ್ ಕೊಟ್ಟಾನ್ರಿ? ದಿನ ಕೊಟ್ಟಾನ. ಎಷ್ಟು ಜನ ಅದಾರ್ರಿ? 45 ಜನರು. ಏನ್ ಮಾಡತ್ತಾರ ಅವ್ರ ಕೆಲಸ? ಒಂದು ಕೆಲಸ ಮಾಡತ್ತಾರ. ಎಷ್ಟು ದಿನ ಮಾಡತ್ತಾರ್ರಿ? 30 ದಿನ ಮಾಡತ್ತಾರ. ಎಷ್ಟು ದಿನ? 30 ದಿನ ಮಾಡತ್ತಾರ. ಸೇಮ್ ಇಷ್ಟ ಇತ್ತು. ಆದ್ರೆ ಇವಾಗ ಏನ್ ಮಾಡತ್ತಾನ? 30 ದಿನ ಎಷ್ಟು ಗಂಟೆ ಕೆಲಸ ಮಾಡತ್ತಾರ್ರಿ? 12 ಗಂಟೆ. ಪ್ರತಿದಿನ ಎಷ್ಟ್ರಿ? 12 ಗಂಟೆ. ಏನ್ ನೋಡ್ರಿ ಕ್ವಶನ್ ಒಳಗೆ ಏನ್ ಕೊಟ್ಟಿದ್ದಾನು? 45 ಜನ ಅದಾರು. ಎಷ್ಟು ಜನ ಅದಾರ್ರಿ? 45 ಜನ ಅದಾರು. ಒಂದು ಕೆಲಸ ಮಾಡತ್ತಾರು. ಆ ಕೆಲಸ ಎಷ್ಟು ದಿನದ ಮುಗಿಸ್ತಾರ್ರಿ? 30 ದಿನದ ಮುಗಿಸ್ತಾರು. ಆದ್ರ ಅವ್ರ ಒಂದ್ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾರ್ರಿ? ಕೇವಲ 12 ಗಂಟೆ ಮಾತ್ರ ಕೆಲಸ ಮಾಡ್ತಾರು. ಹಾಗಾದ್ರೆ 60 ಜನರು ಅದೇ ಕೆಲಸವನ್ನ ಪ್ರತಿದಿನ 10 ಗಂಟೆ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಕೇಳ್ಯಾರು. ಸೊ ಇಲ್ಲಿ ದಿನ ಬರ್ದಿದ್ವಿ, ದಿನ ಕಂಡಿಡಿ ಅಂದನು. ಅದಕ್ಕೆ ಅಲ್ಲಿ ಏನು ಬರ್ದ್ವಿ ನಾವು? ಎಕ್ಸ್ ಬರ್ದ್ವಿ. ಇನ್ನೊಂದ್ಸಲ ಕೇಳ್ರಿ. 45 ಜನರು ಒಂದು ಕೆಲಸವನ್ನ 30 ದಿನದಾಗ ಪೂರ್ಣಗೊಳಿಸ್ತಾರೋ, ಆದ್ರೆ ಅವ್ರು ಎಷ್ಟು ಟೈಮ್ ತಗೋತಾರ್ರಿ? ಪ್ರತಿದಿನ 12 ಗಂಟೆ ಅಷ್ಟೇ ಕೆಲಸ ಮಾಡ್ತಾರೋ. ಹಾಗಾದ್ರೆ 60 ಜನರು ಅದೇ ಕೆಲಸವನ್ನ ಪ್ರತಿದಿನ 10 ಗಂಟೆ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಕೇಳಿದರು. ಸೊ ಇವಾಗ ನೀವೇನ್ ಮಾಡ್ತೀರಿ? ಒಂದು ವಿ ರಿವರ್ಸ್ ಹಾಕ್ತೀರಿ, ಇನ್ನೊಂದು ವಿ ಸಿಧಾ ಹಾಕ್ತೀರಿ. ಅವಾಗ ಎಕ್ಸ್ ಜೊತೆ ಯಾವ ಟರ್ಮ್ ಬರ್ತೈತ್ರಿ? ಇಲ್ಲಿ 1 ಐತಿ, 1 ಬರೆದ್ರು ಅಷ್ಟ, ಬಿಟ್ರು ಅಷ್ಟ. ಇನ್ನೊಂದು ಯಾವ್ದು ಉಳಿತ್ರಿ? 60. ಇಲ್ಲಿ ಯಾವ್ದು ಉಳಿತು? 10. ಬರೀದ್ ಗುರ್ತಾಗತ್ತೈತಿಲ್ಲ. ಇಲ್ಲೇನು ಉಳಿತ್ರಿ? ಈಗ ಎಕ್ಸ್ ಜೊತೆ ಯಾವ್ದೈತಿ? 1 ಬರೆದ್ರು ಅಷ್ಟ, ಬಿಟ್ರು ಅಷ್ಟ. ಉಳಿತು ಯಾವ್ದ್ರಿ? 60. ಇಲ್ಲೇನು ಉಳಿದೈತಿ? 10. ಇನ್ನು ಉಳಿದಿದ್ದ ಟರ್ಮ್ ಯಾವಪ್ಪ ನೋಡ್ರಿ, ಕರೆಕ್ಟಾಗಿ ಬರಿಬೇಕು. ಯಾವ ಟರ್ಮ್ ಉಳಿದು? ಇನ್ನ ಇಲ್ಲಿ ಯಾವ್ದು ಉಳಿತು? 45. ಯಾವ್ದು ಉಳಿತ್ರಿ? 45 ಉಳಿತು. ನೆಕ್ಸ್ಟ್ ಯಾವ್ದು ಉಳಿತು? 30. ನೆಕ್ಸ್ಟ್ ಯಾವ್ದು ಉಳಿತ್ರಿ? 12. ಸೊ ಇವಾಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಫರ್ದರ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಬೇಕು, ಕಡ್ತಾ ಹೊಡಿಬೇಕು. ಭಾಳ ಇಂಪಾರ್ಟೆಂಟ್. ಬರೀದೆಲ್ಲರಿಗೂ ಬರ್ತೈತಿ ಹುಡುಗರಿಗೆ, ಆದ್ರೆ ಕಡ್ತಾ ಹೊಡಿದು ಕನ್ಫ್ಯೂಷನ್ ಆಗ್ತಿರ್ತೈತಿ. ಅದನ್ನ ಹೆಂಗೆ ಕ್ಲಿಯರ್ ಮಾಡ್ಬೇಕು ನೋಡ್ರಿ.
ಈ ಜೀರೋ ಕ್ಯಾನ್ಸಲ್ ಆಯಿತು. 3 1 3 2 3 1 3 2. ನೆಕ್ಸ್ಟ್ ಇಲ್ಲಿ 10 ಐತಿ. 5 2 10 5 9 45. 5 2 10 5 9 45. ನೆಕ್ಸ್ಟ್ 2 1 2 6 ಎಷ್ಟು ರೀ 12. ನೆಕ್ಸ್ಟ್ 2 1 2 3 9 1 9 9 2 18 9 3 ಎಷ್ಟು ರೀ 27. ಎಷ್ಟು 27ದಿಂದ ಕೆಲಸ ಮುಗಿತೈತಿ. ಸೊ ಇದು ಇನ್ನೊಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಇರ್ತದೆ. ಆಫ್ಲೈನ್ ಕ್ಲಾಸ್ ತಗದ್ರೆ ಇನ್ನೊಂದು ಸಲ ಹೇಳ್ಬೋದಿತ್ತು. ಸೊ ಆನ್ಲೈನ್ ಇದು ಸಾಕಷ್ಟು ಸಲ ಹೇಳ್ಕೊತ ಕೂತ್ರೆ ನಿಮಗೂ ಕೂಡ ಬೋರ್ ಆಗ್ತಿರ್ತದೆ. ಯಾರಿಗೆ ತಿಳಿದಿಲ್ಲ ಇನ್ನೊಂದು ಸಲ ವಿಡಿಯೋನ ರಿವರ್ಸ್ ಮಾಡಿ ನೋಡ್ರಿ, ಐಡಿಯಾ ಬರ್ತದೆ ನಿಮಗೆ 100%. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್ ಒಳಗೆ ನೆಕ್ಸ್ಟ್ ಸೇಮ್ ಅದ ಪ್ಯಾಟರ್ನ್ದಾಗಿರ್ತದೆ. 39 ಜನರು. ಎಷ್ಟು ಜನ ರೀ 39 ಜನ ಅದ್ರ. ಎಷ್ಟು ಜನ 39 ಜನ. ಎಷ್ಟು ಜನ ರೀ 39 ಜನ. 39 ಜನರು ಒಂದು ಕೆಲಸವನ್ನ ಪ್ರತಿದಿನ ಎಷ್ಟು ಗಂಟೆ ಮಾಡತ್ತಾರ್ರಿ 5 ಗಂಟೆ. ಎಷ್ಟು ಗಂಟೆ 5 ಗಂಟೆ ಅಂತ ಕೆಲಸ ಮಾಡಿದರೆ ಆ ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾರ್ರಿ 12 ದಿನ. ಎಷ್ಟು ದಿನ ಮುಗಿಸ್ತಾರೋ 12 ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ 30 ಜನರು. ಹಾಗಾದ್ರೆ 30 ಜನರು ಅದೇ ಕೆಲಸವನ್ನ ಪ್ರತಿದಿನ 6 ಗಂಟೆಯಂತೆ ಕೆಲಸ ಮಾಡಿದರೆ ಆ ಕೆಲಸವನ್ನ ಎಷ್ಟು ದಿನದಿಂದ ಮುಗಿಸ್ತಾರೋ ಅಂತ ಕೇಳಿದರು. ಸೊ ಅಗದಿ ಈಸಿಯಾಗಿ ಬಿಡಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಗದಿ ಈಸಿಯಾಗಿ ಬಿಡಿಸೋಣ. ಎಷ್ಟು 6 ಗಂಟೆಯಲ್ಲಿ ಕೆಲಸ ಮಾಡಿದರೆ ಆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಂತ ಕೇಳ್ಯಾರ. ಸೊ ನಿಮಗೆಲ್ಲ ಗೊತ್ತೈತಿ, ನಮ್ದು ಫಾರ್ಮುಲಾ ಭಾಳ ಟಫ್ ಐತಿ. ನೆನಪಿಟ್ಕೋಕೆ ಭಾಳ ತ್ರಾಸ ಆಗ್ತೈತಿ. ಇಷ್ಟು ನೆನಪಿಟ್ಕೋಬೇಕಾರೆ ಹೆವಿ ಆಗ್ತೈತಿ. ಜನ ಕೆಲಸ ದಿನ ಇಷ್ಟು ಈಸಿ ಆಗಿರ್ತಕ್ಕಂಥ ಫಾರ್ಮುಲಾ. ಎಷ್ಟು ಜನ ಅದಾರ್ರಿ 39 ಜನ ಆದರು. ಎಷ್ಟು ಜನ ಆದರು 39 ಜನ. ಅವ್ರು ಒಂದು ಕೆಲಸ ಮಾಡತ್ತಾರ. ಯಾವ ಕೆಲಸ ಅಂತ ಕೊಟ್ಟಿಲ್ಲ, ಒಟ್ಟು ಒಂದು ಕೆಲಸ ಪ್ರತಿದಿನ 5 ಗಂಟೆ ಅಂತ ಕೆಲಸ ಮಾಡಿ 12 ದಿನದಿಂದ ಮುಗಿಸ್ತಾರೆ. ಎಷ್ಟು ದಿನ ರೀ 12 ದಿನದ ಕೆಲಸ ಮುಗಿಬೇಕಾದ್ರೆ ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ 5 ಗಂಟೆ ಕೆಲಸ ಮಾಡ್ತಾರೆ. ಹಾಗಾದ್ರೆ 30 ಜನರು. ಎಷ್ಟು ಜನ ರೀ 30 ಜನರು ಅದೇ ಕೆಲಸವನ್ನ ಪ್ರತಿದಿನ 6 ಗಂಟೆ ಅಂತ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಅಂತ ಕೇಳಿದರು. ಸೊ ಇವಾಗ ನಿಮಗೆಲ್ಲ ಗೊತ್ತೈತಿ. ಇಷ್ಟಾದ ನಂತರ ಒಂದು ಫೀ ಸೀದಾ ಹಾಕ್ತೀರಿ, ಇನ್ನೊಂದು ಫೀ ರಿವರ್ಸ್ ಹಾಕ್ತೀರಿ. ಅವಾಗ ಎಕ್ಸ್ ಜೊತೆ ಯಾವ ಟರ್ಮ್ ಐತ್ರಿ 6 ಐತಿ. ನೆಕ್ಸ್ಟ್ ಇನ್ನೊಂದು ಯಾವ್ದೈತಿ 30 ಐತಿ. ಇಷ್ಟು ಬರದ ನಂತರ ಉಳಿದು ಯಾವ್ರಿ 39 12 5 ಉಳಿತು. ಎಷ್ಟು ಉಳಿತ್ರಿ 5 ಉಳಿತು. ಸೊ ಈಗ ಯಾವ್ಯಾವ ಟರ್ಮ್ ಕಟ್ತಾ ಹೋಗ್ತಾವ ನೋಡಿ, ಕಟ್ತಾ ಹೊಡಿ ನಾವು. ನೆಕ್ಸ್ಟ್ ಇಲ್ಲಿ ಯಾವ್ದು ಹೋಗ್ತೈತಿ 6 1 6 2 ಹೋಯ್ತ್ರಿ. ನೆಕ್ಸ್ಟ್ 30 39 ಯಾವ ಮಗ್ಗೆ ಆಗದಾವ 3 ಮಗ್ಗೆ ಆಗದಾವ. 3 1 3 10 3 1 3 3 ನೆಕ್ಸ್ಟ್ 5 1 5 2 ಈ ಎರಡು ಹೋಯ್ತು. ಎಷ್ಟು ಉಳಿತ್ರಿ 13 ಉಳಿತು. ಸೊ ಎಷ್ಟು ದಿನದಾಗ ಆ ಕೆಲಸ ಮುಗಿತೈತಿ 13 ದಿನಗಳಲ್ಲಿ ಆ ಒಂದು ಕೆಲಸ ಮುಗಿತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳು ಕೂಡ ನಿಮ್ಮ ಎಕ್ಸಾಮ್ದಾಗ ಒಂದೊಂದ್ಸಲ ಒಂದೊಂದು ಶಿಫ್ಟ್ ಒಳಗೆ ಬಂದಿರ್ತಾವ. ಸೊ ಇದು ಕೂಡ ಕ್ವಶನ್ ಇವಾಗ ನಿಮಗೆ ಕಾಣ್ತಕ್ಕಂಥ ಕ್ವಶನ್ ಸಾಕಷ್ಟು ಒಂದು SSC GD ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಕ್ವಶನ್. ಏನದ್ರಿ ಕ್ವಶನ್ 40 ಹಸುಗಳು. ಎಷ್ಟು ಹಸುಗಳು ರೀ 40 ಹಸುಗಳು. ಎಷ್ಟದವ್ರಿ ಹಸು 40 ಹಸು ಅದಾವ. ಎಷ್ಟದಾವ 40 ಹಸುಗಳು. 40 ಚೀಲ ಹುಲ್ಲನ್ನು ತಿನ್ನಲು 40 ಚೀಲ ಹುಲ್ಲನ್ನು ತಿನ್ನಲು 40 ದಿನಗಳು ಬೇಕು. ಹಾಗಾದ್ರೆ ಒಂದು ಹಸು 1 ಚೀಲ ಹುಲ್ಲನ್ನು ತಿನ್ನಲು ಎಷ್ಟು ದಿನಗಳು ಬೇಕು? ಸೊ ಇಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್, ಜನ ಕೆಲಸ ದಿನ. ಸೊ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಬಿಡಿಸ್ಬೇಕು. ಜನ ಇದ್ದಲ್ಲಿ ಏನು ಕೊಟ್ಟಾರ್ರಿ ಹಸು ಕೊಟ್ಟಾರ. ಏನು ಹಸು ಎಷ್ಟದವ್ರಿ ಹಸು 40 ಹಸುಗಳದು. ಏನು ಕೆಲಸ ಮಾಡತ್ತಾವ ತಿನ್ನುವುದು ಅದ್ರ ಕೆಲಸ. ಏನು ಕೆಲಸ ರೀ ತಿನ್ನುವುದು ಅದ್ರ ಕೆಲಸ. ಏನು ತಿನ್ನತ್ತಾವ 40 ಚೀಲ ಹುಲ್ಲನ್ನು ತಿನ್ನತ್ತಾವ. ಎಷ್ಟು ದಿನ ತಿನ್ನತ್ತಾವ್ರಿ 40 ದಿನ ತಿನ್ನತ್ತಾವ. ಹಾಗಾದ್ರೆ ಒಂದು ಹಸು 1 ಚೀಲ ಹುಲ್ಲನ್ನು ತಿನ್ನಲು ಎಷ್ಟು ದಿನ ಬೇಕಂತ ಕೇಳಿದರು. ದಿನ ಕೇಳಿದಕ್ಕೆ ನಾವು ದಿನದ ಕೆಳಗೆ ಏನು ಬರ್ದ್ರಿ ಎಕ್ಸ್ ಬರ್ದು. 40 ಹಸು 40 ಚೀಲ ಹುಲ್ಲನ್ನು ತಿನ್ನಲು ಅದ್ರ ಕೆಲಸ ಏನ್ರಿ ಹುಲ್ಲನ್ನ ತಿನ್ನುವುದು. ಅದ್ರ ಕೆಲಸ ಏನ ಹುಲ್ಲನ್ನ ತಿನ್ನುವುದು. ಸೊ ಎಷ್ಟು ದಿನ ತಿಂತಾವ್ರಿ 40 ದಿನ. ಸೊ ಇಷ್ಟ ಆದ ನಂತರ ಇಷ್ಟಂತೂ ಅವಾಗಿಂದ ನಾವು ಪ್ರಾಬ್ಲಮ್ಸ್ ಬಿಡಿಸಿದ್ವಿ ಸಾಕಷ್ಟು.
ಒಂದು 5ರಿಂದ 6 ಕ್ವಶನ್ ಬಿಡಿಸಿದಂದ್ರೆ ಇಷ್ಟು ಬರೆಯಕ್ಕೆ ಬರ್ತೈತಿ. ನಾರ್ಮಲ್ ಆಗಿ ಒಂದು ವಿ ಹಾಕ್ತಿರಿ, ನೆಕ್ಸ್ಟ್ ಒಂದು ವಿ ಹಿಂಗೆ ಹಾಕ್ತಿರಿ. ಸೊ ಅವಾಗ ಎಕ್ಸ್ ಜೊತೆ ಯಾವ್ದೈತಿ 40 ಐತಿ ಬರೆದ್ರಿ. ನೆಕ್ಸ್ಟ್ ಒಂದು ಬರೆದ್ರು ಅಷ್ಟ ಬಿಟ್ರು ಅಷ್ಟ. ನಿಮಗೆ ಆಲ್ರೆಡಿ ಗೊತ್ತಾಗೈತಿ, ಒಂದು ಬರೆದ್ರು ಅಷ್ಟ ಬಿಟ್ರು ಅಷ್ಟ. ಉಳಿದು ಯಾವ್ರಿ ಇದೊಂದು 40 ಇದೊಂದು 40. ಸೊ ಈ 40 ಇಲ್ಲಿ ಬರೆದ್ರಿ, ನೆಕ್ಸ್ಟ್ ಗುಣಾಕಾರ ಹಾಕಿ ಇಲ್ಲಿ ಬರೆದ್ರಿ. ಸೊ ಈ 40 ಕ್ಯಾನ್ಸಲ್ ಆಯ್ತು, ಉಳಿತು ಎಷ್ಟ್ರಿ 40. ಸೊ ಎಷ್ಟು ದಿನ ಟೈಮ್ ಬೇಕ್ರಿ? ಒಂದು ಹಸುವಿಗೆ ಒಂದು ಚೀಲ ಹುಲ್ಲನ್ನು ತಿನ್ನಕ್ಕೆ ಎಷ್ಟು ದಿನ ಟೈಮ್ ಬೇಕು? 40 ದಿನ ಟೈಮ್ ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಅದ. 10 ಜನರು 20 ಮನೆಗಳನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ 5 ಜನರು ಅದೇ ರೀತಿಯ 10 ಮನೆಗಳನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕು? ಸೊ ಈ ಒಂದು ಕ್ವಶನ್ನ ಬಿಡಿಸಿ ಆನ್ಸರ್ ಒಳಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? 583 ಜನರು ಏನ್ರಿ? 583 ಜನರು 385 ಬುಟ್ಟಿಗಳನ್ನ ತಯಾರಿಸಲು 385 ದಿನಗಳು ಬೇಕು. ಹಾಗಾದರೆ ಒಬ್ಬ ವ್ಯಕ್ತಿಯು ಅದೇ ರೀತಿಯ 2 ಬುಟ್ಟಿಗಳನ್ನ ತಯಾರಿಸಲು ಎಷ್ಟು ದಿನಗಳು ಬೇಕಂತ ಕೇಳಿದ್ರೆ ಸೇಮ್ ಕ್ವಶನ್. ಜನ ಏನ್ರಿ? ಜನ, ಕೆಲಸ, ದಿನ. ಜನ, ಕೆಲಸ, ದಿನ. ಎಷ್ಟು ಜನ ಅದಾರ್ರಿ? 583 ಜನ ಅದಾರು. ಸೊ ಅವ್ರು ಏನು ಕೆಲಸ ಮಾಡತ್ತಾರಂದ್ರೆ ಬುಟ್ಟಿಗಳನ್ನ ತಯಾರಿಸುವಂತ ಒಂದು ಕೆಲಸ ಮಾಡತ್ತಾರು. ಎಷ್ಟು ಬುಟ್ಟಿ ತಯಾರು ಮಾಡತ್ತಾರ್ರಿ? 385 ಬುಟ್ಟಿಗಳನ್ನ ತಯಾರು ಮಾಡತ್ತಾರು. ಎಷ್ಟು ದಿನ ಟೈಮ್ ಬೇಕ್ರಿ ಅವ್ರಿಗೆ? 385 ದಿನ ಬೇಕು. ಎಷ್ಟು ದಿನ ಟೈಮ್ ಬೇಕ್ರಿ? 385 ದಿನ. 583 ಜನರು 385 ಬುಟ್ಟಿಗಳನ್ನ ತಯಾರು ಮಾಡೋಂಥ ಒಂದು ಕೆಲಸ ಮಾಡತ್ತರು. ತಯಾರು ಮಾಡಕ್ಕೆ ಎಷ್ಟು ದಿನ ಟೈಮ್ ಬೇಕ್ರಿ? 385 ದಿನ ಬೇಕು. ಅವ್ರ ಕೆಲಸ ಏನಂದ್ರೆ 385 ಬುಟ್ಟಿಗಳನ್ನ ತಯಾರು ಮಾಡುವಂಥ ಒಂದು ಕೆಲಸ ಅದ. ಹಾಗಾದ್ರೆ ಒಬ್ಬ ವ್ಯಕ್ತಿ 2 ಬುಟ್ಟಿಗಳನ್ನ ತಯಾರಿಸ್ತಕ್ಕಂಥ ಕೆಲಸ ಅದ. ಎಷ್ಟ್ರಿ? 2 ಬುಟ್ಟಿಗಳನ್ನ ತಯಾರಿಸಕ್ಕ ಎಷ್ಟು ದಿನ ಬೇಕಂತ ಕೇಳಿದ್ರೆ, ಸೊ ನಿಮಗೆಲ್ಲ ಇವಾಗ ಗುರುತಾಗಿದೆ. ಒಂದು ವಿ ನಾ ಸೀದಾ ಹಾಕ್ತೀನೋ, ಇನ್ನೊಂದು ವಿನ ಉಲ್ಟಾ ಹಾಕ್ತೀವಿ, ರಿವರ್ಸ್ ಹಾಕ್ತೀವಿ. ಸೊ ಇವಾಗ ಎಕ್ಸ್ ಜೊತೆ ಯಾವ ಟರ್ಮ್ ಬತ್ರಿ? 385. ಯಾವ ಟರ್ಮ್ ಬತ್ತು? 385. ಉಳಿತೀನ್ರಿ 583 ಇಂಟು 385. ಸೊ ಇವಾಗ ನೀವು ಸಿಂಪಲ್ ಆಗಿ ಇದು ಕ್ಯಾನ್ಸಲ್ ಆಯಿತು, 385 ಉಳಿತು. ನೆಕ್ಸ್ಟ್ ಇಲ್ಲೊಂದು 2 ಉಳಿದಿತ್ತು, ಬರೀದು ಬಿಟ್ಟಿದ್ವಿ. ಈ 2ಅನ್ನ ಬರಿಬೇಕು. ಸೊ 3 2 ಎಷ್ಟ್ರಿ? 6. 8 2 ಎಷ್ಟ್ರಿ? 16. 1 ಉಳಿತು. 5 2 ಎಷ್ಟ್ರಿ? 10 + 1 ಎಷ್ಟ್ರಿ? 11. 1166 ದಿನ ಅವಂಗೇನು ಬೇಕ್ರಿ? ಟೈಮ್ ಬೇಕಾಗ್ತದೆ. ಸೊ ಲೆಕ್ಕದ ಪ್ರಕಾರ ಆದ್ರೆ ನಿಮ್ಮ ಒಂದು ವಿಚಾರ ಶಕ್ತಿ ಪ್ರಕಾರ ಆನ್ಸರ್ ಬೇರೆ ಬರ್ಬೋದು. ಸೊ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? 20 ಜನರು 40 ಕಿಲೋಮೀಟರ್ ಉದ್ದದ ಒಂದು ರಸ್ತೆಯನ್ನ 4 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ 5 ದಿನಗಳಲ್ಲಿ 90 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಪೂರ್ಣಗೊಳಿಸಲು ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದಾರೆ. ಸೊ ಸಿಂಪಲ್ ಆಗಿ ನೀವು ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಬಿಡ್ಸಕ್ಕೆ ಬರ್ಲಿಕ್ಕಂದ್ರೆ ನನ್ನೊಂದು ವಾಟ್ಸಪ್ ನಂಬರ್ ಕೂಡ ಅದ್ರೊಳಗೆ ಇರ್ತದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇರ್ತದೆ. 8088223005 ಅಂತಕ್ಕಂಥ ನಂಬರ್ಗೆ ನೀವು ಬಿಡ್ಸಕ್ಕೆ ಬರ್ಲಿಕ್ಕಂದ್ರೆ ಅಥವಾ ನೀವು ಬಿಡಿಸಿದ ಮೆಥಡ್ ನಿಮಗೆ ಸರಿ ಅನ್ಸ್ಲಿಕ್ಕಂದ್ರೆ ಇದಕ್ಕೊಂದು ಫೋಟೋ ಕೂಡ ಕಳಿಸ್ಬೋದು. ನಾವು ಅದಕ್ಕೆ ಆನ್ಸರ್ ಕೂಡ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಏನದಪ್ಪ ಅಂದ್ರೆ 12 ಜನರು, ಎಷ್ಟು ಜನರಿ? 12 ಜನರು 4 ದಿನಗಳಲ್ಲಿ, ಎಷ್ಟು? 4 ದಿನಗಳಲ್ಲಿ 20,400 ರೂಗಳನ್ನು ಸಂಪಾದಿಸುತ್ತಾರೆ. ಹಾಗಾದರೆ 6 ದಿನಗಳಲ್ಲಿ 3,600 ರೂಗಳನ್ನು ಸಂಪಾದಿಸಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದರೆ, ಸೊ ಸಿಂಪಲ್ ಆಗಿ ಇಲ್ಲಿಯೂ ಕೂಡ ಸೇಮ್ ಫಾರ್ಮುಲಾ. ಜನ, ಕೆಲಸ, ದಿನ. ಜನ, ಕೆಲಸ, ದಿನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ತಗೋರಿ. ಎಷ್ಟು ಜನ ಅದಾರ್ರಿ? 12 ಜನ ಅದಾರ. ಎಷ್ಟು ಜನ ಅದಾರು? 12 ಜನ. ಅವ್ರು ಏನು ಕೆಲಸ ಮಾಡತ್ತಾರಪ್ಪ ಅಂದ್ರೆ ಸಂಪಾದನೆ ಮಾಡೋದು, ಹಣವನ್ನ ಗಳಿಸುವಂತ ಕೆಲಸ ಮಾಡತ್ತಾರ. ಎಷ್ಟು ಗಳಿಸತ್ತಾರ್ರಿ? 20,400 ರೂಗಳನ್ನ ಗಳಿಕೆ ಮಾಡತ್ತಾರ. ಎಷ್ಟು ದಿನದಾಗ್ರಿ? 4 ದಿನಗಳಲ್ಲಿ. ಹಾಗಾದ್ರೆ 3,600 ರೂಗಳನ್ನ ಗಳಿಕೆ ಮಾಡಬೇಕು. ಎಷ್ಟು ದಿನದಲ್ಲಿ? ಕೇವಲ 6 ದಿನದಲ್ಲಿ. ಹಾಗಾದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದಾರೆ ಕ್ವಶನ್. 12 ಜನ ಆದರು. ಅವ್ರು ಏನು ಕೆಲಸ ಮಾಡತ್ತಾರ್ರಿ? ಸಂಪಾದನೆ ಮಾಡತ್ತಾರ.
ರೊಕ್ಕವನ್ನ ಗಳಿಸುವಂತ ಕೆಲಸ ಮಾಡುತ್ತಾರೆ. ಎಷ್ಟು ಗಳಿಸತ್ತಾರ್ರಿ? 20,400 ರೂಪಾಯಿ ಗಳಿಸಿದ್ರು. ಕೇವಲ ಎಷ್ಟು ದಿನದಲ್ಲಿ? 4 ದಿನದಲ್ಲಿ. ಹಾಗಾದ್ರೆ 6 ದಿನದಲ್ಲಿ 3,600 ರೂಪಾಯಿ ಹಣವನ್ನ ಗಳಿಸಬೇಕಾದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಕೇಳಿದಾರೆ. ಸೊ ನಿಮಗೆಲ್ಲ ಗೊತ್ತಾಗೈತಿ. ಇವಾಗ ಎಕ್ಸ್ ಜೊತೆ ಯಾವ ಟರ್ಮ್ ಬರ್ತಾವ್ರಿ? 20,400 ಬರ್ತದ. ನೆಕ್ಸ್ಟ್ 6 ಬರ್ತದ. ಉಳಿದು ಯಾವ್ರಿ? ಇವಾಗ 12 ಇಂಟು 3,600 ಇಂಟು 4 ಉಳಿತು. ಸೊ ಇವಾಗ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಅಗದಿ ಈಸಿಯಾಗಿ ಮಾಡೋಣ. ಸೊ ಈ ಎರಡು ಜೀರೋ ಕ್ಯಾನ್ಸಲ್ ಆದ್ರಿ. ಸೊ ಇಲ್ಲಿ ಸಮಸಂಖ್ಯೆ ಐತಿ, ಇಲ್ಲೂ ಕೂಡ ಸಮಸಂಖ್ಯೆ ಐತಿ. ಸಮಸಂಖ್ಯೆ ಇದ್ರ ಯಾವ ಮಗ್ಗಿಲೆ ಕಡ್ತ ಹೋಗ್ತದ್ರಿ? 2 ಮಗ್ಗಿಲೆ ಕಡ್ತ ಹೋಗ್ತದ. ಸೊ ಸಿಂಪಲ್ ಆಗಿ 2 2 4, 2 10 20, 2 2 4. ಸೊ ಈಗೂ ಕೂಡ 2 ಮಗ್ಗಿಲೆ ಕಡ್ತ ಹೋಗ್ತದೆ. 2 1 2 5 2 1. ಸೊ ಈಗ ನೋಡ್ರಿ 51 ಮತ್ತು 36. ಸೊ ಇವೆರಡು ಯಾವ ಮಗ್ಗಿ ಒಳಗೆ ಬರ್ತಾವ ಅನ್ನೋದು ನಮ್ಗೆ ಗುರುತಿರ್ಬೇಕಾಗಿತ್ತು. ಅಂದ್ರೆ ಸಿಂಪಲ್ ಆಗಿ ನಾ ಅವಾಗ ಹೇಳಿನಿ 2ರ ಬಾಧ್ಯತೆ ನಿಯಮ. ಸೊ 2ರ ಬಾಧ್ಯತೆ ನಿಯಮ ಏನ್ರಿ? ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆ ಇದ್ರ ಆ ಎಲ್ಲಾ ಸಂಖ್ಯೆಗಳು 2ರಿಂದ ಭಾಗವಾಗ್ತಾವ. ಏನಾಗ್ತಾವ್ರಿ? 2ರಿಂದ ಭಾಗ ಹೋಗ್ತಾವ. ಸೊ ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗೋಣ. 3ರ ಬಾಧ್ಯತೆ ನಿಯಮ ಈ ಲೆಕ್ಕದಾಗ ನಾವು ತಿಳ್ಕೊಂಡ್ಬಿಡೋಣ. ಏನ್ರಿ? ಅಂಕಿ ಸಂಖ್ಯೆಗಳ ಮೊತ್ತ. ಅಂಕಿ ಸಂಖ್ಯೆಗಳ ಮೊತ್ತ 3ರಿಂದ ಭಾಗವಾದ್ರೆ ಆ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಏನ್ ಹೇಳ್ರಿ? ಅಂಕಿ ಸಂಖ್ಯೆಗಳ ಮೊತ್ತ ಯಾವ್ದ್ರಿ? ಅಂಕಿ ಸಂಖ್ಯೆಗಳ ಮೊತ್ತ 3ರಿಂದ ಭಾಗವಾದರೆ ಆ ಸಂಖ್ಯೆಗಳು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ಇದರ ಅರ್ಥ ಏನ್ರಿ? ಇಲ್ಲಿ 51 ಬಂದದ. ಎಷ್ಟು ಬಂದದ್ರಿ? 51 ಬಂದದ. 5 + 1 ಎಷ್ಟ್ರಿ? 6. ಸೊ 6 ಅನ್ನೋದು 3 ಮಗ್ಗಿ ಒಳಗಿತ್ತಂದ್ರೆ ಅದನ್ನ ನಾವು 3ರಿಂದ ಕಡ್ತಾ ಹೊಡಿಬೋದು. ಇಲ್ಲಿ ಎಷ್ಟದರಿ? 36 ಅದ. ಎಷ್ಟದರಿ? 36. 6 + 3 ಎಷ್ಟ್ರಿ? 9. 9 ಅನ್ನೋದು 3 ಮಗ್ಗಿ ಒಳಗಿತ್ತಂದ್ರೆ ಈ ಎರಡೂ ಸಂಖ್ಯೆಗಳನ್ನ ನಾವು 3ರಿಂದ ಕಡ್ತಾ ಹೊಡಿಬೋದು. ಸೊ ನೆಕ್ಸ್ಟ್ ಯಾವ್ದದ? 12 ಅದ. ಸೊ 2 + 1 ಎಷ್ಟ್ರಿ? 3. 3 ಅನ್ನೋದು 3 ಮಗ್ಗಿ ಒಳಗೆ ಐತಿ. ಸೊ 3ರಿಂದ ಕಡ್ತಾ ಹೊಡಿಬೋದು. ಸೊ ಈಗ ನಾವು ಸಿಂಪಲ್ ಆಗಿ 3 ಮಗ್ಗಿಂದ ಕಡ್ತಾ ಹೊಡಿಯೋಣ. 3 1 ಎಷ್ಟು ಉಳಿತ್ರಿ? 2 ಉಳಿತು. ಇಲ್ಲಿ 2 ಬರೆದ ಎಷ್ಟಾತ್ರಿ? 21. 3 7 21. 3 1 3 2 3 1 3 2. ಸೊ 12 × 12 ಮಾಡಬೇಕು. 12ರ ವರ್ಗಮೂಲ ನಿಮ್ಗೆ ಗುರ್ತದೆ. ಎಷ್ಟ್ರಿ? 144. ಎಷ್ಟು? 144. ಕೆಳಗೆ ಎಷ್ಟು ಉಳಿತ್ರಿ? 17 ಉಳಿತು. ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಂತಕ್ಕಂಥ ಒಂದು ವಿಶ್ವಾಸದಿಂದ ಜೈ ಜೈ ಶ್ರೀರಾಮ್ ಅಂತ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನದಪ್ಪ? ಇದು ಟೈಮ್ ಆ್ಯಂಡ್ ವರ್ಕಿನ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಒಂದ್ಸಲ ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೆಕ್ಸ್ಟ್ ನೀವು ಬಿಡ್ಸಕ್ಕೆ ಟ್ರೈ ಮಾಡಿರಿ. ಆನಂತರ ನಾನು ಇದಕ್ಕೆ ಶಾರ್ಟ್ಕಟ್ ಹೇಳ್ತೀನಿ. ಏನದ ರೀ? ಒಂದು ಗುಂಪಿನಲ್ಲಿರುವ ಜನರು ಒಂದು ಕೆಲಸವನ್ನು 60 ದಿನಗಳಲ್ಲಿ, ಎಷ್ಟ್ರಿ? 60 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದು ಗುಂಪಿನಲ್ಲಿರುವ ಜನರು ಒಂದು ಕೆಲಸವನ್ನು 60 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ಅದೇ ಗುಂಪಿಗೆ 8 ಜನರು ಅಧಿಕವಾಗಿ ಅಥವಾ ಬಂದು ಸೇರಿದರೆ, ಅದೇ ಗುಂಪಿಗೆ 8 ಜನ ಬಂದು ಸೇರಿದರೆ ಆ ಕೆಲಸವನ್ನು 10 ದಿನ ಮುಂಚಿತವಾಗಿ, ಆ ಕೆಲಸವನ್ನು 10 ದಿನ ಮುಂಚಿತವಾಗಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಪ್ರಾರಂಭದಲ್ಲಿ ಆ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು? ಸೊ ಇಲ್ಲೇನು ಮಾಡಬೇಕಂದ್ರೆ ನಾವು ಜನ, ಕೆಲಸ, ದಿನ ಅಂತ ಬರಿತೀವಿ. ಸೊ ಒಂದು ಗುಂಪಿತ್ತು. ಸೊ ಆ ಗುಂಪಿನಾಗ ಎಷ್ಟು ಜನ ಅದರತ್ತೆ ಗುರುತಿಲ್ಲ, ಅದರ ಒಂದು ಗುಂಪಿತ್ತು. ಆ ಒಂದು ಗುಂಪ ಒಂದು ಕೆಲಸವನ್ನ, ಏನ್ರಿ? ಒಂದು ಕೆಲಸವನ್ನ ಎಷ್ಟು ದಿನದಿಂದ ಮುಗಿಸ್ತಿರ್ರಿ? 60 ದಿನಗಳಲ್ಲಿ ಮುಗಿಸ್ತಿರು. ಒಂದು ಗುಂಪಿನಲ್ಲಿರುವ ಜನರು ಒಂದು ಕೆಲಸವನ್ನ 60 ದಿನಗಳಲ್ಲಿ ಮುಗಿಸ್ತಿದ್ರು. ಒಂದು ವೇಳೆ ಈ ಗುಂಪಿಗೆ 10 ಜನ ಬಂದು ಸೇರಂದ್ರೆ, ಎಷ್ಟ್ರಿ? 10 ಜನ ಬಂದು ಸೇರಿದ್ರೆ ಆ ಕೆಲಸವನ್ನ 10 ದಿನ ಮುಂಚಿತವಾಗಿ, ಮೊದ್ಲು 60 ದಿನದಾಗ ಮಾಡ್ತಿರು, 10 ದಿನ ಮುಂಚಿತವಾಗಿ ಅಂದ್ರೆ ಏನ್ರಿ? 50 ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮುಗಿಸ್ತಿದ್ರು. ಹಾಗಾದ್ರೆ ಆ ಒಂದು ಗುಂಪಿನಲ್ಲಿ ಆರಂಭದಲ್ಲಿ ಎಷ್ಟು ಜನ ಇದ್ರಂತೆ ಕ್ವಶನ್ ಕೇಳಿದ್ರು. ಸೊ ನೀವು ಸಿಂಪಲ್ ಆಗಿ ಟ್ರೈ ಮಾಡ್ರಿ. ಒಂದ್ಸಲ ನಾನು ಹೇಳ್ತೀನಿ. ಓಕೆ, ಲೆಟ್ಸ್ ಟ್ರೈ ಮಾಡ್ರಿ.
ಸಾರಿ ಎಷ್ಟು ಜನ ರೀ 8 ಜನ ಅಧಿಕ ಆಗಿದ್ದಾರೆ. ಸೊ ಇದನ್ನ ಹೆಂಗ್ ಬಿಡಿಸ್ಬೇಕಂದ್ರೆ ಮೊದಲ ಆ ಗುಂಪಿನಾಗ ಎಷ್ಟು ಜನ ಇದ್ರಿ 60 ಜನ ಇದ್ರು. ಸೊ ಆ ಗುಂಪಿಗೆ ಎಷ್ಟು ಜನ ಬಂದು ಸೇರಿದ್ರಿ 8 ಜನ ಬಂದು ಸೇರಿದ್ರು. ಅವಾಗ ಕೆಲಸ ಎಷ್ಟು ದಿನ ಮುಗಿತ್ರಿ 10 ದಿನ ಮುಂಚಿತವಾಗಿ ಮುಗೀತು. ಸೊ ಇದೊಂದು ಟ್ರಿಕ್ಸ್. ಇದು ಹೆಂಗ್ ಬಂದಂತ ಹೇಳಕ್ ಬರೋದಿಲ್ಲ, ಇದೊಂದು ಟ್ರಿಕ್ಸ್ ಅದ. ನಾನು ಇವಾಗ ಏನು ಹೇಳತ್ತಲ್ಲ ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್. ಸೊ ನಾವು ಈ ಒಂದು ಲೆಕ್ಕ ಬಿಡಿಸ್ಕೋತ ಕೂತು ಅಂದ್ರೆ ಭಾಳ ಲೇಟ್ ಆಗ್ತದೆ, ಒಂದು ಪೇಜ್ ಒಳಗೂ ಆನ್ಸರ್ ಮುಗಿಯೋದಿಲ್ಲ. ಸೊ ಮೊದಲು ಆ ಗುಂಪಿನಾಗ ಎಷ್ಟು ಜನ ಇದ್ರಿ ಗೊತ್ತಿಲ್ಲ, ಆದ್ರೆ ಸೊ ಇದನ್ನ ಹೆಂಗ್ ಬರ್ಕೋಬೇಕಂದ್ರೆ ಆ ಕೆಲಸ ಎಷ್ಟು ದಿನ ಮುಗಿತೈತ್ರಿ 60 ದಿನ. ಆ ಒಂದು ಕೆಲಸಕ್ಕೆ ಎಷ್ಟು ಜನ ಬಂದು ಸೇರ್ರಿ ಅದನ್ನ ಗುಣಿಸ್ಬೇಕು, ಎಷ್ಟು ದಿನ ಮುಂಚಿತವಾಗಿ ಮುಗಿತಿತ್ತು ಅದನ್ನ ಭಾಗಿಸ್ಬೇಕು. ನೋಡ್ರಿ ನೆಕ್ಸ್ಟ್ ಈ ಜೀರೋ ಕ್ಯಾನ್ಸಲ್ ಆಯ್ತು. 6 8 ಎಷ್ಟ್ರಿ 48. ನೆಕ್ಸ್ಟ್ ಎಷ್ಟು ಜನ ಬಂದು ಸೇರಿದಾರಲ್ಲ ಅವ್ರನ್ನ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡಬೇಕು. ಅವಾಗ ಏನ್ ಸಿಗ್ತದೆ ನಮ್ದು ಆನ್ಸರ್ ಸಿಗ್ತದ. ಅವಾಗ ಏನ್ ಸಿಗ್ತದ್ರಿ ಆನ್ಸರ್ ಸಿಗ್ತದ. ಸೊ ಎಷ್ಟೈತ್ರಿ 40 ಜನ. ಎಷ್ಟಿದ್ರಿ ಗುಂಪಿನೊಳಗೆ ಮೊದಲ 40 ಜನ. ಸೊ ಆ ಕೆಲಸ ಎಷ್ಟು ದಿನ ಮುಗಿತಿತ್ತು, ಎಷ್ಟು ಜನ ಬಂದು ಸೇರಿದ್ರು, ಎಷ್ಟು ದಿನ ಮುಂಚಿತವಾಗಿ ಮಾಡಿದ್ವಿ, ನೆಕ್ಸ್ಟ್ ಆನ್ಸರ್ ಬರ್ತೈತಿ. ಎಷ್ಟು ಜನ ಬಂದು ಸೇರಿರ್ತಾರಲ್ಲ ಅವ್ರನ್ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ರೀತಿ ಪ್ಯಾಟರ್ನ್ದಾಗ ಅದರ ಒಂದು ಗುಂಪಿನಲ್ಲಿರುವ ಜನರು ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ್ರಿ 45 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ಅದೇ ಗುಂಪಿನಿಂದ 15 ಜನರು ನಿರ್ಗಮಿಸಿದರೆ ಅಥವಾ ಬಿಟ್ಟು ಹೋದರೆ, ಕನ್ನಡದಾಗ ಅರ್ಥ ಭಾಳ ಬರ್ತಾವ. ನಿರ್ಗಮಿಸಿದರೆ ಬರ್ಬೋದು, ಬಿಟ್ಟು ಹೋದರೆ ಬರ್ಬೋದು. ಆ ಕೆಲಸವನ್ನ ಪೂರ್ಣಗೊಳಿಸಲು 9 ದಿನ ಹೆಚ್ಚಿಗೆ ಸಮಯವನ್ನ ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ಪ್ರಾರಂಭದಲ್ಲಿ ಆ ಗುಂಪಿನಲ್ಲಿದ್ದ ಜನರ ಸಂಖ್ಯೆ ಎಷ್ಟು? ಇವಾಗ ಏನ್ ಮಾಡ್ಬೇಕಂದ್ರೆ ಬಂದ ಆನ್ಸರ್ ಸೇಮ್ ಪ್ಯಾಟರ್ನ್ದಾಗ ಬಂದ ಆನ್ಸರ್ಗೆ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. ಎಷ್ಟು ದಿನ ರೀ 45 ದಿನ. ಎಷ್ಟು ಜನ ಬಿಟ್ಟು ಹೊಂಟಾರ ಇಲ್ಲಿ 15 ಜನರು. ಸೊ ಎಷ್ಟು ದಿನ ಲೇಟ್ ಆಗೈತಿ 9 ದಿನ. 9 ಒಂದ್ಲೆ 9 5 45, 15 5 ಎಷ್ಟ್ರಿ 75. ಎಷ್ಟ್ರಿ 75. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು. ಇವಾಗ ಎಷ್ಟು ಜನ ಬಿಟ್ಟು ಹೋಗಿದಾರ್ರಿ 15 ಜನ ಬಿಟ್ಟು ಹೋಗಿದಾರ. ಸೊ ಈ 15 ಜನ ಕೂಡಿಸಿದ್ರೆ ಎಷ್ಟಾಗ್ತೈತಿ ಅಂದ್ರೆ 5 5 ಎಷ್ಟ್ರಿ 10, 7 1 ಎಷ್ಟ್ರಿ 90 ದಿನ. ಎಷ್ಟ್ರಿ 90 ಜನರ ಅವಶ್ಯಕತೆ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಟ್ರೈ ಮಾಡ್ರಿ, ಬಿಡ್ಸಕ್ ಟ್ರೈ ಮಾಡ್ರಿ. ಸೇಮ್ ಪ್ಯಾಟರ್ನ್ ಅದ. ಒಂದು ಗುಂಪಿನಲ್ಲಿರುವ ಜನರು ಒಂದು ಕೆಲಸವನ್ನ 40 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ಅದೇ ಗುಂಪಿಗೆ 12 ಜನರು ಅಧಿಕವಾದರೆ ಅಥವಾ ಬಂದು ಸೇರಿದರೆ ಆ ಕೆಲಸವನ್ನು 8 ದಿನ ಮುಂಚಿತವಾಗಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಪ್ರಾರಂಭದಲ್ಲಿ ಆ ಗುಂಪಿನಲ್ಲಿದ್ದ ಜನರ ಸಂಖ್ಯೆ ಎಷ್ಟು? ಸೇಮ್ ಪ್ಯಾಟರ್ನ್ ಒಳಗೆ ಫಸ್ಟ್ ಲೆಕ್ಕ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎಷ್ಟು ಜನ ಇದ್ರಿ 40 ಜನ ಇದ್ರು. ಸೊ ಎಷ್ಟು ಜನ ಅಧಿಕವಾಗಿದ್ದಾರೆ 8 ಜನ ಅಧಿಕವಾದ್ರು. ನೆಕ್ಸ್ಟ್ ಕೆಲಸ ಎಷ್ಟು ದಿನದಾಗ ಮುಗಿತ್ರಿ 8 ದಿನದಾಗ ಮುಗೀತು. 8 ಒಂದ್ಲೆ 8 5 40, 12 5 ಎಷ್ಟ್ರಿ 60. ಸೊ ಬಂದು ಸೇರಂದ್ರೆ ಏನ್ ಮಾಡ್ಬೇಕು ನಾವು ಅದನ್ನ ಮೈನಸ್ ಮಾಡಬೇಕು. ಸೊ ಅವಾಗ ಆನ್ಸರ್ ಬರ್ತದೆ. ಸೊ ಸೇಮ್ ಲೆಕ್ಕ ಇದು ಕೂಡ ಸೇಮ್ ಅದ. ಸಾರಿ, ಚೇಂಜ್ ಆಗಿದೆ. ಸೊ ಇಲ್ಲಿಗೆ ಏನಾಯ್ತು ಟೈಪ್ 3 ಪ್ರಾಬ್ಲಮ್ಸ್ ಬಂದು. ಸೊ ಇದನ್ನ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ. ಸೊ ಇಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ಫಾರ್ಮುಲಾ ಯೂಸ್ ಮಾಡಿ ಬಿಡಿಸ್ತಾರೆ, ಒಬ್ಬೊಬ್ರು LCM ಮೆಥಡ್ ಯೂಸ್ ಮಾಡಿ ಬಿಡಿಸ್ತಾರೆ. ಸೊ ನಾ ಎರಡೂ ಮೆಥಡ್ನ ಹೇಳಿಕೊಡ್ತೀನಿ. ಸೊ ನಿಮ್ಗೆ ಯಾವ್ದು ಈಸಿ ಆಗ್ತದೆ ಆ ಒಂದು ಮೆಥಡ್ನ ಫಾಲೋ ಅಪ್ ಮಾಡ್ಬೋದು. ಏನದಪ್ಪ ಕ್ವಶನ್? ಒಬ್ಬನೇ ಒಂದು ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಏನ್ ಮಾಡ್ತಾನ್ರಿ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಒಬ್ಬನೇ ಅದೇ ಕೆಲಸವನ್ನ 30 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವಂತ ಕ್ವಶನ್ ಕೇಳಿದಾರೆ. ಇಲ್ಲೇನದ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ ಇಬ್ಬರು ಜನ ಅದ. ಎ ಅಂತಕ್ಕಂಥ ವ್ಯಕ್ತಿ ಒಬ್ಬದನ, ನೆಕ್ಸ್ಟ್
ಬಿ ಅಂತಕ್ಕಂಥ ವ್ಯಕ್ತಿ ಒಬ್ಬದಾನ. ಎ ಒಂದು ಕೆಲಸ ಏನು ಮಾಡ್ತಾನ್ರಿ 20 ದಿನದಾಗ ಮಾಡ್ತಾನೆ. ಅದೇ ರೀತಿಯಾಗಿ ಬಿ ಒಂದು ಕೆಲಸ 30 ದಿನದಾಗ ಮಾಡ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನು ಏನು ಮಾಡ್ತಾನ್ರಿ 20 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನು 30 ದಿನದಾಗ ಮಾಡ್ತಾನೆ. ಆದರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಎಗೆ ಯಾವ ಕೆಲಸ ಹಚ್ಚಿದ್ರು ಅಂತ ನಮಗೆ ಗೊತ್ತಿಲ್ಲ, ಬಿಗೆ ಯಾವ ಕೆಲಸ ಹಚ್ಚಿದ್ರು ಅಂತ ಕೂಡ ಗೊತ್ತಿಲ್ಲ. ಆದರೆ ಇವ್ರ ಕೆಲಸ ಇವ್ 20 ದಿನದಾಗ ಮಾಡ್ತಾನೆ, ಇವ್ 30 ದಿನದಾಗ ಮಾಡ್ತಾನೆ. ಸೊ ಯಾವ ಕೆಲಸ ಅಂತ ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ ನಾವೇನು ತೆಗಿಬೇಕ್ರಿ, LCM ತೆಗಿಬೇಕು. ಸೊ LCM ಅಂದ್ರೆ ಏನ್ರಿ, ಎರಡು ಕಡೆ 0 ಅದಾವ, 0 ಬಿಟ್ಬಿಡ್ರಿ. 2 ಮತ್ತು 3 LCM ತೆಗಿಬೇಕು. ಸೊ LCM ತೆಗಿಬೇಕಾದ್ರೆ ನೀವೆಲ್ಲ ಈ ಮೆಥಡ್ನ ಫಾಲೋ ಅಪ್ ಮಾಡ್ತೀರಿ, ನಿಮ್ಗೆ ಆಲ್ರೆಡಿ ಗುರ್ತದ. 2 ಒಂದ್ಲೆ 2, 2ರ ಮಗ್ಗಿ ಒಳಗೆ 3 ಇಲ್ಲ, 3 ಹಂಗ ಬರ್ದ್ರಿ. ನೆಕ್ಸ್ಟ್ 3. ಸೊ ಇವೆರಡನ್ನು ಗುಣಾಕಾರ ಮಾಡ್ತೀರಿ. 2 3ಲೆ ಎಷ್ಟ್ರಿ 6. ಸೊ ಇಲ್ಲೂ 0 ಇತ್ತು, ಇಲ್ಲೂ 0 ಇತ್ತು. ಸೊ ಅದಕ್ಕೆ ಇಲ್ಲೂ ಕೂಡ 0 ಬರ್ತದ. LCM ಎಷ್ಟಾಯ್ತ್ರಿ 60. LCM ಎಷ್ಟಾಯ್ತು 60. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದ್ರೆ ಒಂದು ದಿನದ ಕೆಲಸ ಕಂಡುಹಿಡಿಬೇಕು. ಏನು ಮಾಡ್ತೀರಿ, ಒಂದು ದಿನದ ಕೆಲಸ 20 ಎಷ್ಟಲೇ 60 ರೀ, 23ಲೆ 60, 30 ಎಷ್ಟಲೇ ರೀ 32. ಇವರಿಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ, 5 ಯೂನಿಟ್ನಷ್ಟು ಕೆಲಸ ಮಾಡ್ತಾರೆ. ಸೊ ನಮಗೆ ಯಾವ ಕೆಲಸ ಅಂತ ಗೊತ್ತಿದ್ರಕ್ಕಿಲ್ಲ, ಕೆಲಸ ಕಂಡುಹಿಡಿಬೇಕಾದ್ರೆ ಏನು ಮಾಡಿದ್ವಿ, LCM ತೆಗೆದ್ವಿ. LCM ತೆಗೆದಾಗ ಏನು ಗುರ್ತಾಯ್ತು ನಮಗೆ, 60 ಯೂನಿಟ್ನಷ್ಟು ಕೆಲಸ ಐತಿ ಅಂತ ಗುರ್ತಾಯ್ತು. ಏನು 60 ಯೂನಿಟ್ದಷ್ಟು ಕೆಲಸ ಐತಿ ಅಂತ ಗುರ್ತಾಯಿತು. ಸೊ ಇವರಿಬ್ಬರು ಸೇರಿ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಆದರೆ ನಮ್ಮದು ಒಟ್ಟು ಎಷ್ಟೈತ್ರಿ 60 ಯೂನಿಟ್. ಒಂದು ದಿನಕ್ಕೆ 5 ಯೂನಿಟ್ ಆದ್ರೆ ಸೊ ಇದೆಲ್ಲ ಮುಗಿಬೇಕಾದ್ರೆ ಏನು ಮಾಡ್ಬೇಕು, ನಾವು ಕಡ್ತಾ ಹೊಡಿಬೇಕು. 5 ಒಂದ್ಲೆ 1 ಉಳಿತು, 5 2ಲೆ 10 ಎಷ್ಟ್ರಿ 12 ದಿನ ಟೈಮ್ ಬೇಕು. ಸೊ ಇದು ನಮ್ಮ ಮಂದಿಗೆಲ್ಲ ಕನ್ಫ್ಯೂಸ್ ಆಗ್ತೈತಿ. ಸೊ ಇದಕ್ಕೂ ಶಾರ್ಟ್ಕಟ್ ಬೇಕು. ಸೊ ಎಕ್ಸಾಮ್ ಒಳಗೆ ಹಿಂಗೆ ಬಿಡಿಸಿದ್ರೆ ನಮ್ದು SSC GD ಒಳಗೆ ಸೆಲೆಕ್ಷನ್ ಆಗೋದಿಲ್ಲ. ಟೋಟಲ್ ಇರೋ 80 ಕ್ವಶನ್ ಇರ್ತಾವ, ನಮಗಿರ್ತಕ್ಕಂಥದ್ದು 60 ನಿಮಿಷ ಟೈಮ್ ಇರ್ತದೆ. ಸೊ ಆ ಒಂದು ಟೈಮ್ನ ನಾವು ಕವರ್ ಮಾಡಿ ನಾವು ಅಗದಿ ಈಸಿಯಾಗಿ ಶಾರ್ಟ್ಕಟ್ ಆಗಿ ಆನ್ಸರ್ನ ಬಿಡಿಸ್ಬೇಕಾಗಿತ್ತಂದ್ರೆ ಸೊ ಲಾಸ್ಟಕ್ಕೆ ಏನಾದರೂ ಇಬ್ಬರು ಸೇರಿ ಕೆಲಸ ಮಾಡತ್ತಿರಂದ್ರೆ ಏನ್ರಿ, ಇಬ್ಬರದು ಸೇರಿ ಕಂಡಿಡಿ ಅಂದ್ರೆ ಏನು ಹೇಳ್ರಿ, ಇಬ್ಬರದು ಸೇರಿ ಕಂಡಿಡಿ ಅಂದ್ರೆ ಇದಕ್ಕೊಂದು ಸೂತ್ರ ಬರ್ತದ, A × B ಡಿವೈಡೆಡ್ ಬೈ A + B. A × B ಡಿವೈಡ್ ಬೈ A + B. ನೆನಪಿಟ್ಕೊಂಡ್ಬಿಡ್ರಿ, ಕ್ವಶನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ತಗೋರಿ. ಟೈಮ್ ಆ್ಯಂಡ್ ವರ್ಕ್ ಈ ಪ್ಯಾಟರ್ನ್ದಾಗಿದ್ದಾಗ ಲಾಸ್ಟಿಗೆ ಏನಾದರೂ ಟುಗೆದರ್ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು, ಟುಗೆದರ್ ಅಂತಕ್ಕಂಥ ಒಂದು ವರ್ಡ್ ಇತ್ತಂದ್ರೆ ನೆನಪಿಟ್ಕೊಂಡ್ಬಿಡ್ರಿ, ಲಾಸ್ಟಿಗೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಏನು ಮಾಡಿ, ಎರಡೂ ಸಂಖ್ಯೆ ಗುಣಾಕಾರ ಮಾಡಿ ಲಾಸ್ಟಿಗೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಎ ಅಂದರೆ ಎಷ್ಟೈತ್ರಿ 20, ಬಿ ಅಂದರೆ ಎಷ್ಟೈತ್ರಿ 30. ಎರಡೂ ಕೂಡಿಸ್ರೆ ಎಷ್ಟಾಗ್ತೈತಿ 6. ಎರಡೂ ಕೂಡಿಸ್ರೆ ಎಷ್ಟಾಗ್ತೈತಿ 50 ಆಗ್ತೈತಿ. 20 + 30 ಎಷ್ಟ್ರಿ 50. ಸೊ ಈ 0 ಹೋಯ್ತು. 5 ಒಂದ್ಲೆ 5 6ಲೆ 6 2ಲೆ ಎಷ್ಟ್ರಿ 12. 6 2ಲೆ ಎಷ್ಟ್ರಿ 12. ಇನ್ನೊಂದು ಸಲ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಸೇಮ್ ಪ್ಯಾಟರ್ನ್ ಪ್ರಾಬ್ಲಮ್ ಇರ್ತದೆ. ಇಲ್ಲೂ ಕೂಡ ಏನಂದ್ರೆ ಎ ಒಬ್ಬನೇ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಬಿ ಒಬ್ಬನೇ ಅದೇ ಕೆಲಸವನ್ನು 60 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಇಬ್ಬರದು ಕೂಡಿಕೊಟ್ಟಾರೆ. ಇಬ್ಬರು ಕೂಡಿಸಿ ಆ ಕೆಲಸ ಎಷ್ಟು ದಿನದಾಗ ಪೂರ್ಣಗೊಳಿಸ್ತಾರೋ ಅಥವಾ ಸಂಪೂರ್ಣಗೊಳಿಸ್ತಾರೋ ಅಂತ ಕೇಳ್ಯಾರ. ಸೊ ಸೇಮ್ ಫಾರ್ಮುಲಾ ಬರ್ತದೆ, A × B ಡಿವೈಡೆಡ್ ಬೈ A + B. A × B ಡಿವೈಡ್ ಬೈ A + B. ಎ ಅಂದರೆ ಎಷ್ಟ್ರಿ 12, ಬಿ ಅಂದರೆ ಎಷ್ಟ್ರಿ 60. ಸೊ ಈ ಎರಡೂ ಕೂಡಿಸ್ರೆ ಎಷ್ಟಾಗ್ತದೆ ರೀ 72 ಆಗ್ತದೆ. ಇಷ್ಟೆಲ್ಲನೂ ನಮ್ಮ ಮಂದಿಗೆ ಬರ್ಯಾಕೆ ಬರ್ತೈತಿ. ಇಷ್ಟು ಬರೆದ ನಂತರ ಸಿಂಪ್ಲಿಫಿಕೇಶನ್ ಮಾಡೋದ, ಕಡ್ತಾ ಹೊಡೆಯೋದು ಕನ್ಫ್ಯೂಷನ್ ಆಗ್ತಿರ್ತದೆ. ನೀವೇನು ಕಾಳಜಿ ಮಾಡಬೇಡ್ರಿ, ನಿಮಗೆಲ್ಲ ಗುರ್ತೈತಿ. ಈಗ ಬಿಡಿಸ್ತಂದಾಗ ಸಮಸಂಖ್ಯೆ ಐತಿ. ಸೊ ಯಾವ ಮಗ್ಗಿ 2ರ ಮಗ್ಗಿಲೆ ಕಡ್ತಾ ಹೋಗ್ತದೆ. 2 6ಲೆ 12, 2 3ಲೆ 6, 1 ಉಳಿತು. 2 6ಲೆ 12. ನೆಕ್ಸ್ಟ್ 6 1ಲೆ 6 6ಲೆ 36. ನೆಕ್ಸ್ಟ್ 6 1ಲೆ 6 ಎಷ್ಟಲೇ ರೀ 6 10. ಸೊ ಎಷ್ಟು ದಿನ ಟೈಮ್ ಬೇಕ್ರಿ ಇಬ್ಬರಿಗೂ ಸೇರಿ ಆ ಒಂದು ಕೆಲಸ ಮಾಡಕ್ಕೆ 10 ದಿನ ಟೈಮ್ ಬೇಕಾಗ್ತದೆ. ಎಷ್ಟು ದಿನ ರೀ 10 ದಿನ ಟೈಮ್ ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಪ್ಯಾಟರ್ನ್ ಅದ.
ಎ ಒಂದು ಕೆಲಸವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ, ಬಿ ಅದೇ ಕೆಲಸವನ್ನ 36 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಸೇರಿ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವನಂತ ಕ್ವಶನ್ ಕೇಳಿದಾರೆ. ಸೊ ಇಬ್ಬರು ಸೇರಿ ಪೂರ್ಣಗೊಳಿಸತ್ತಲ್ಲ, ಆ ಒಂದು ಕೆಲಸ ಇಬ್ಬರು ಸೇರಿ ಮಾಡಬೇಕಾಗಿತ್ತು. ಇಬ್ಬರು ಸೇರಿ ಮಾಡಬೇಕಾಗಿತ್ತಂದ್ರೆ ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ ಅಂತಕ್ಕಂಥ ಫಾರ್ಮುಲಾನ ನೀವು ಯೂಸ್ ಮಾಡ್ತೀರಿ. ಎ ಒಂದು ಕೆಲಸ 12 ದಿನದಾಗ ಮಾಡ್ತಾನೆ, ಬಿ ಒಂದು ಕೆಲಸ 36 ದಿನದಾಗ ಮಾಡ್ತಾನೆ. ಇಬ್ಬರು ಸೇರಿ 6 2 8 3 1 ಎಷ್ಟ್ರಿ 4. ಸೊ ಇದನ್ನ ನೀವೇನು ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿ, ಅಂದ್ರೆ ಕಡ್ತಾ ಹೊಡೆದ ಆನ್ಸರ್ನ ಒಂದ್ಸಲ ಜೈ ಜೈ ಶ್ರೀರಾಮ್ ಅಂದ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು ನಿಮಗೆ ಭಾಳ ಸ್ಲೋ ಅನ್ಸತ್ತಿತ್ತಂದ್ರೆ ಒಂದ್ಸಲ ಇದನ್ನ ಏನು ಮಾಡ್ಬೇಕಂದ್ರೆ ನಿಮ್ದು ನಾರ್ಮಲ್ ಮೋಡ್ ತೆಗೆದು 1.25 ಅಥವಾ 1.50 ಸ್ಪೀಡ್ ಮೋಷನ್ ಒಳಗಿಟ್ಟ ಒಂದು ಕ್ಲಾಸ್ನಾಗ ಕೇಳ್ಬೋದು. ಕ್ವಾಲಿಟಿ ಕಡಿಮೆ ಅನ್ಸತ್ತಿತ್ತಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಮಾಡಿ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದರಿ, ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನ 6 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಎ ಒಬ್ಬನೇ ಅದೇ ಕೆಲಸವನ್ನ 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಬಿ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವಂತ ಕ್ವಶನ್ ಕೊಟ್ಟಾರೆ. ಏನದ ನೋಡ್ರಿ, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸ ಏನ್ ಮಾಡ್ತಾರಪ್ಪ ಅಂದ್ರೆ 6 ದಿನದಾಗ ಮಾಡ್ತಾನ. ಎ ಒಬ್ಬ ಒಂದು ಕೆಲಸ ಏನ್ ಮಾಡ್ತಾನ್ರಿ 10 ದಿನದಲ್ಲಿ ಮಾಡ್ತಾನ. ಹಾಗಾದ್ರೆ ಬಿ ಒಬ್ಬವ ಆ ಕೆಲಸ ಎಷ್ಟು ದಿನದಾಗ ಪೂರ್ಣಗೊಳಿಸುತ್ತಾನೆ. ಸೊ ಕ್ವಶನ್ ಚೇಂಜ್ ಆಗಿದೆ, ನೆಕ್ಸ್ಟ್ ಟೈಪ್ ಕ್ವಶನ್ ಬಂದಿದೆ. ಇಬ್ರು ಸೇರಿ ಒಂದು ಕೆಲಸ 6 ದಿನದಾಗ ಮಾಡ್ತಾರೆ, ಎ ಒಬ್ಬ 10 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಆ ಕೆಲಸ ಬಿ ಎಷ್ಟು ದಿನದಾಗ ಮಾಡ್ತಾರೆ. ಸೊ ಇಷ್ಟೊತ್ತನ ಏನಾಕಿತ್ತಂದ್ರೆ ನಿಮಗೆ ಇಬ್ಬರು ಕೂಡ್ಸಿಕೊಯ್ದ್ರು, ಇಬ್ಬರು ಸೇರಿ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರಂತಿದ್ರು. ಆದ್ರೆ ಇವಾಗ ಏನು ಕೇಳ್ಯಾರು, ಒಬ್ಬಂದು ಅಷ್ಟ ಕೇಳ್ಯಾರ. ಇವಾಗ ಸೂತ್ರ ಏನಾಗ್ತದೆ ಅಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ. ಏನ್ರಿ, ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಎ ಅಂದ್ರೆ ಎಷ್ಟು ಇದನ್ನ ತಗೋಬೇಕು, ಎ ಅಂದ್ರೆ ಎಷ್ಟು ಇದು ತಗೋಬೇಕು. ನೆಕ್ಸ್ಟ್ ನಂಬರ್ ಏನ್ ಮಾಡ್ಬೇಕು ನಾವು, ಬಿ ಅಂತ ತಗೋಬೇಕು. ಎ ಅಂದ್ರೆ ಎಷ್ಟ್ರಿ 6, ಬಿ ಅಂದ್ರೆ ಎಷ್ಟ್ರಿ 10. 10 6 ಹೋದ್ರೆ ಎಷ್ಟ್ರಿ 4. ನೆಕ್ಸ್ಟ್ ಫರ್ದರ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ನೋಡ್ರಿ. 2 2 4, 2 5 10, 2 1 2 3 5 3 ಎಷ್ಟಾಗ್ತದೆ ರೀ 15. ನೆನಪಿಟ್ಕೋರಿ, ಇಬ್ಬರದು ಸೇರಿ ಬಂತಂದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು ಪ್ಲಸ್ ಮಾಡಬೇಕು. ಒಬ್ಬರದ್ದು ಅಷ್ಟ ಕೇರನ್ನ ಏನು ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ನೆಕ್ಸ್ಟ್ ಲೆಕ್ಕ ನೋಡ್ರಿ, ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಬಿ ಒಬ್ಬನೇ ಅದೇ ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದ್ರೆ ಎ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವ. ಒಂದ್ಸಲ ಬರ್ಕೊಂಡ್ಬಿಡ್ರಿ, ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಆಗುತ್ತಕ್ಕ. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಅಂತ ಕೊಟ್ಟಾರ, ಇಬ್ಬರು ಸೇರಿ ಒಂದು ಕೆಲಸ 15 ದಿನದಾಗ ಮಾಡ್ತಾರ. ಬಿ ಒಬ್ಬ ಒಂದು ಕೆಲಸ 12 ದಿನದಾಗ ಮಾಡ್ತಾನ್ರಿ. ಎಷ್ಟ್ರಿ 12 ದಿನ, ಸಾರಿ 20 ದಿನ. ಎಷ್ಟು 20 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಎ ಒಬ್ಬ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರ ಕೇಳ. ಸೊ ಒಬ್ಬಂದ ಕೊಟ್ಟಾರ ಅಂದ್ರೆ ನೀವೇನ್ ಮಾಡ್ತೀರಿ, ಈಗ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂತಕ್ಕಂಥ ಒಂದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಸೊ ಇದನ್ನ ಎ ಅಂತ ತಿಳ್ಕೊರಿ, ಇದನ್ನ ಬಿ ಅಂತ ತಿಳ್ಕೊರಿ. ಎ ಅಂದ್ರೆ ಎಷ್ಟ್ರಿ 15, ಬಿ ಅಂದ್ರೆ ಎಷ್ಟ್ರಿ 20. 20 15 ಹೋದ್ರೆ ಎಷ್ಟ್ರಿ 5. 5 1 5 4 15 4 ಎಷ್ಟಾಗ್ತದೆ ರೀ 60 ಆಗ್ತದೆ. ಎಷ್ಟಾಗ್ತದೆ 60. ಆಪ್ಷನ್ ಒಳಗೆ ಟೈಪ್ ಮಿಸ್ಟೇಕ್ ಆಗಿದೆ. 15 4 ಎಷ್ಟ್ರಿ 60. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇವತ್ತಿನ ದಿನ ಇಷ್ಟು SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಟೈಮ್ ಆ್ಯಂಡ್ ವರ್ಕ್ ಮ್ಯಾಗಿಂದ ಪಾರ್ಟ್ 1 ಮಾಡಿದ್ವಿ. ಸೊ ಇನ್ನು ಕೂಡ ಪಾರ್ಟ್ 2 ಒಳಗೆ ಇನ್ನೂ ಕ್ವಶನ್ಸ್ ಬರ್ತಾವ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 15 ದಿನದಾಗ ಮಾಡ್ತಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 20 ದಿನದಾಗ ಮಾಡ್ತಾನೆ, ಸಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 60 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಎ ಬಿ ಸಿ ಮೂವರು ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರಂತ. ಸೊ ಇದೊಂದು ಸಾಕಷ್ಟು ಬಾರಿ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಗಳು. ಸ್ವಲ್ಪ ಡಾಟಾಗಳು ಚೇಂಜ್ ಆಗ್ತಿರ್ತಾವೆ. 30 ಬರ್ಬೋದು, 45 ಬರ್ಬೋದು.
ಸೊ ಇನ್ನೂ ಕೂಡ ಅದ್ರ ಮ್ಯಾಗಿನ ಕ್ವಶನ್ಗಳನ್ನ ನೆಕ್ಸ್ಟ್ ಒಂದು ಸೆಕ್ಷನ್ ಒಳಗೆ ಕಂಟಿನ್ಯೂ ಮಾಡ್ತೀವಿ. ಅಷ್ಟೊತ್ತನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ನಮ್ಮ ಕ್ಲಾಸ್ ನಿಮಗೆ ಸರಿ ಅನಿಸಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ SSC GD ಪರಾಕ್ರಮ್ 2.0 ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿರ್ತದೆ. ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿರ್ತದೆ. ಯಾರಾದರೂ ಬಂದು ಜಾಯಿನ್ ಆಗೋರಿದ್ರು ನಮ್ಮ ಸಂಸ್ಥೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಜೈ ಹಿಂದ್.